ಆತ್ಮೀಯ ವಿದ್ಯಾರ್ಥಿಗಳೇ, ಅಲ್ಫಾ ನ್ಯೂಮ್ಯಾರಿಕ್ ಸಿಂಬಾಲ್ ಸೀಕ್ವೆನ್ಸ್ ಟೆಸ್ಟ್ ಮೇಲೆ ಬ್ಯಾಂಕ್ ಎಕ್ಸಾಮ್ಗಳಿಗೆ, ಬ್ಯಾಂಕ್ PO ಆ್ಯಂಡ್ ಕ್ಲರ್ಕ್ ಎಕ್ಸಾಮ್ಗಳಿಗೆ ಡಿಫ್ರೆಂಟ್ ಆಗಿರತಕ್ಕಂಥ ಹೊಸ ಟೈಪ್ ಪ್ರಶ್ನೆಗಳು ಬರ್ತವೆ. ಇದನ್ನ ಒಂದೆರಡು ಪ್ರಾಬ್ಲಮ್ಗಳನ್ನ ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ, ಸೀರೀಸ್ ಕೊಟ್ಟಿದ್ದಾರೆ, ಇದು ಅಲ್ಫಾ ನ್ಯೂಮ್ಯಾರಿಕ್ ಸಿಂಬಾಲ್ ಸೀರೀಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲೇನು ಕಂಡೀಷನ್ ಹಾಕಿದ್ದಾರೆ. ಸ್ಟೆಪ್ 1 ಏನು ಕೊಟ್ಟಿದ್ದಾರೆ ನೋಡ್ರಿ, ಆಲ್ ದ ಲೆಟರ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಅಂಡ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈ ಎ ನಂಬರ್ ಆರ್ ಅರೇಂಜ್ಡ್ ಇನ್ ಎಂಡ್ ಆಫ್ ದ ಸೀರೀಸ್ ಆಫ್ ದ ಅಲ್ಫಾಬೆಟಿಕಲ್ ಆರ್ಡರ್. ಏನಂತ ಹೇಳಿದ್ದಾರೆ, ದ ಲೆಟರ್ಸ್ which are immediately followed immediately preceded and immediately preceded by a number. ಅಂದ್ರೆ ಯಾವುದೇ ಒಂದು ಲೆಟರು ಹಿಂದೆ ನಂಬರ್ ಇಂದ ಇರಬೇಕು, ಮುಂದೆ ನಂಬರ್ ಇರಬೇಕು. ಆರ್ ಅರೇಂಜ್ಡ್ ಇನ್ ದ ಎಂಡ್ ಆಫ್ ದ ಸೀರೀಸ್ ಇನ್ ದ ಅಲ್ಫಾಬೆಟಿಕಲ್ ಆರ್ಡರ್. ಅಂದ್ರೆ ಏನ್ ಮಾಡಬೇಕು, ಇಂಥ ಒಂದು ಲೆಟರ್ಗಳು ಯಾವಿದಾವೆ ನೋಡ್ರಿ, ಇಲ್ಲಿ ಎಲ್ಲಿದೆ, ಸೊ ಎರಡೂ ಕಡೆ ನಂಬರ್ ಇರಬೇಕು, ನಡುವೆ ಲೆಟರ್ ಇರ್ಬೇಕು ಅಂತ ಯಾವ್ದ ನೋಡ್ರಿ. ಸೊ ಇಲ್ಲಿ Y ಬರೋದಿಲ್ಲ, ನೆಕ್ಸ್ಟ್ ಇಲ್ಲಿ G ಬರೋದಿಲ್ಲ, ದೆನ್ J ಬರ್ತದೆ ನೋಡ್ರಿ. ಇದು J ಎರಡೂ ಕಡೆ ಏನದಾವು, ನಂಬರ್ ಅದಾವು. ಮತ್ತೆ ಯಾವ್ದು ಬರ್ತದೆ ನೋಡ್ರಿ, J ಆದ ನಂತರ S ಬರೋದಿಲ್ಲ, ದೆನ್ ನೆಕ್ಸ್ಟ್ I ಬರೋದಿಲ್ಲ, U ಬರೋದಿಲ್ಲ, ರೈಟ್ ರೀ, K ಬರೋದಿಲ್ಲ, ದೆನ್ T ಒಂದು ಬರ್ತದೆ ನೋಡ್ರಿ. T ಹಿಂದೆ 1 ಇದೆ, ಮುಂದೆ 3 ಇದೆ. ಇವೆರಡನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ ವೈಸ್ ಬರಿಬೇಕು. ಇವೆರಡನ್ನ ಇಲ್ಲಿ ತೆಗೆದು ಏನ್ ಮಾಡ್ಬೇಕು, 9 ಮುಂದೆ J ಮತ್ತು T ಅಂತ ಬರಿಬೇಕು. ಸರಿನಾ, ಅಲ್ಲಿ ಬರ್ದ್ವಿ 1ನೇ ಸ್ಟೆಪ್. ಇದು 1ನೇ ಸ್ಟೆಪ್ ಮುಗಿದಿಂದ ಏನು ಹೊಸದು ಕ್ರಿಯೇಟ್ ಆಗಿರ್ತದಲ್ಲ, ಅದರ ನೆಕ್ಸ್ಟ್ 2ನೇ ಸ್ಟೆಪ್ ಬರಿಬೇಕು. ಈ ಸಿರೀಸ್ ಬಿಡ್ಬೇಕೀಗ. ಇಲ್ಲಿರ್ತಕ್ಕಂಥ ಇವೆರಡು ಏನಾಗಿದಾವೆ, ಈಗ ಲಾಸ್ಟ್ ಹೋಗ್ಯಾವು. ಹಂಗೆ ತಿಳ್ಕೊಂಡು ಏನ್ ಮಾಡ್ಬೇಕು, ಮುಂದಿನ ಸಿರೀಸ್ ಅನ್ನ ಅಪ್ಲೈ ಮಾಡ್ಬೇಕು, ಮುಂದಿನ ಸ್ಟೆಪ್ ಅನ್ನ. ದ ನಂಬರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ನೋಡ್ರಿ, ದ ನಂಬರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಅಂಡ್ ಫಾಲೋಡ್ ಬೈ ಎ ಸಿಂಬಾಲ್. ಹಿಂದೂ ಸಿಂಬಾಲ್ ಇರಬೇಕು, ಮುಂದೂ ಸಿಂಬಾಲ್ ಇರಬೇಕು. ಅಂಥವು ಸಿಂಬಾಲ್ ಅರೇಂಜ್ಡ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ಸೀರೀಸ್ ಅಸೆಂಡಿಂಗ್ ಆರ್ಡರ್. ನೋಡ್ರಿ, ನಂಬರ್ ಹಿಂದ್ ಸಿಂಬಾಲ್, ಮುಂದ್ ಸಿಂಬಾಲ್ ಇರೋಂಥವು ಎಷ್ಟದ ನೋಡ್ರಿ. ಸೊ ಏನಾಗಿದೆ, ನಂಬರ್ ಹಿಂದ ಸಿಂಬಾಲ್ ಇರ್ತಕ್ಕಂಥವು ಇಲ್ಲಿ ಯಾವುದು ಇಲ್ಲ, ಇದ್ರಾಗ ಯಾವುದು ಇಲ್ಲ. ಓಕೆ, ನೆಕ್ಸ್ಟ್ ಇದು J ಹೋಗ್ಯದ ಈಗ. ದೆನ್ ನಂಬರ್ ಅದ, ಹಿಂದೂ ನಂಬರ್ ಅದ, ಬರೋದಿಲ್ಲ. S ಹಿಂದ್ ನಂಬರ್ ಅದ, ಬರೋದಿಲ್ಲ. ಹಿಂದ್ ಸಿಂಬಲ್ ಅದ ರೈಟ್, ಬಟ್ ಮುಂದೆ ನಂಬರ್ ಅದ, ಬರೋದಿಲ್ಲ. 4 ಬರೋದಿಲ್ಲ. ದೆನ್ 3 ನೋಡ್ರಿ, ಹಿಂದೂ ಸಿಂಬಲ್ ಅದ, ಮುಂದೂ ಸಿಂಬಲ್ ಅದ. ಅಂದ್ರೆ 3 ಏನ್ ಮಾಡ್ಬೇಕು, ಇಲ್ಲಿ ಮುಂದೆ ಬರಿಬೇಕು ಅಂತ ಯಾರು, ಸ್ಟಾರ್ಟಿಂಗ್ ಬರಿಬೇಕು. ದೆನ್ ನೆಕ್ಸ್ಟ್ ಮುಂದೆ 3 ಆದ ನಂತರ ಓಕೆ 3 ಒಂದೇ ಉಳಿತೀಗ. ಇಲ್ಲಿ 3 ಅನ್ನ ಏನ್ ಮಾಡಿದ್ರಿ, ಸ್ಟಾರ್ಟಿಂಗ್ ಬರಿಬೇಕು ಅಂತ ಹೇಳ್ಯಾರ. ಓಕೆ, ಇದು ಆಯ್ತು. ಸ್ಟೆಪ್ 3 ನೋಡ್ರಿ, ದ ಸಿಂಬಾಲ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ. ಈಗ ಏನು 2ನೇ ಸ್ಟೆಪ್ ಒಳಗೆ ಏನು ಕ್ರಿಯೇಟ್ ಆಗಿರ್ತದೆ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಬೇಕು ನೀವು. ಇದಕ್ಕೆ ಅಪ್ಲೈ ಮಾಡಂಗಿಲ್ಲ. ಸೆಕೆಂಡ್ ಲೈನ್ ಸೀರೀಸ್ ಸ್ಟೆಪ್ 2 ಪ್ರಕಾರ ಏನು ಸೀರೀಸ್ ಕ್ರಿಯೇಟ್ ಆಗಿದೆ, ಆ ಕ್ರಿಯೇಟ್ ಆಗಿದ ಪ್ರಕಾರ ಸ್ಟೆಪ್ 3 ಅನ್ನ ರೆಡಿ ಮಾಡ್ಬೇಕು. ನೋಡ್ರಿ, ದ ಸಿಂಬಾಲ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅಂಡ್ ಇಂಟರ್ಚೇಂಜ್ಡ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಎಲಿಮೆಂಟ್ ಜಸ್ಟ್ ಆಫ್ಟರ್ ಇಟ್. ನೋಡ್ರಿ, ಈಗ 1ನೇ ಸ್ಟೆಪ್ ಏನಾಗಿದೆ ಇಲ್ಲಿ ನೋಡೋಣ. ಮುಂದೀಗ ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಇಲ್ಲಿ J and T 1ನೇ ಸ್ಟೆಪ್ ಒಳಗೆ ಬಂದಿದ್ದು. 1ನೇ ಸ್ಟೆಪ್ ಒಳಗ J and T ಏನಿತ್ತಲ್ಲ, ಇದೇನಾಯ್ತು, ಇಲ್ಲಿ ಲಾಸ್ಟ್ ಬಂದು ಜಾಯಿನ್ ಆಯ್ತು. ಆಮೇಲೆ ಎಲ್ಲಿಗಿಂತ ಮೊದಲು ಎರಡು ಕಡೆ ಸಿಂಬಾಲ್ ಇರ್ತಕ್ಕಂಥ ಒಂದು 3 ಅದ, ಇನ್ನೊಂದು 9 ಅದ, ಅದು ಏನಾಯ್ತು, ಮುಂದೆ ಬಂದು ಜಾಯಿನ್ ಆಯ್ತು. ದೆನ್ ಏನ್ ಮಾಡಿದ್ದಾರೆ, ರಿಪ್ಲೇಸ್ ಆಗ್ಬೇಕಂತ ಹೇಳ್ಯಾರ, ರಿಪ್ಲೇಸ್ ಆಯ್ತು. ಈಗ ಹೊಸ ಸ್ಟೆಪ್ಗಳು ಏನಾದ್ರು ಈಗ ಕ್ರಿಯೇಟ್ ಆದ. ಇವು ಆಸ್ ಪರ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಪ್ರಕಾರ ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನ ನೀವೇನ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಈ ಸ್ಟೆಪ್ ಪ್ರಕಾರ ನೀವು ಮುಂದೆ ಬರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಈ ಸಿರೀಸ್ ಬಿಡ್ಬೇಕು. ಈಗ ಇಲ್ಲಿ 1ನೇ ಸ್ಟೆಪ್ ಸಿರೀಸ್ ಇದೆ, 2ನೇ ಸ್ಟೆಪ್ ಸಿರೀಸ್ ಇದೆ, 3ನೇ ಸ್ಟೆಪ್ ಅಲ್ಲಿ ಯಾವ ತರ ಕಂಡೀಷನ್ ಪ್ರಕಾರ ಚೇಂಜ್ ಮಾಡಿದೀವಿ ಆ ಸಿರೀಸ್ಗಳು ಕ್ರಿಯೇಟ್ ಆಗಿದಾವೆ. ಇದ್ರ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ರೆ ಏನಾಗ್ಬೋದು ನೋಡ್ರಿ. ಇಲ್ಲಿ ನಾನು ಸ್ಟೆಪ್ಸ್ ಮತ್ತೆ ರಿಪೀಟ್ ತಗೊಂಡಿದ್ದೀನಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿರೀಸ್ 1ನೇ ಸ್ಟೆಪ್ ಒಳಗೆ ಈ ತರ ಕ್ರಿಯೇಟ್ ಆಗಿದೆ. J and T ಲಾಸ್ಟಿಗೆ ಬಂದಿದ್ದಾವು. 2ನೇ ಸ್ಟೆಪ್ ಒಳಗೆ J and T ಲಾಸ್ಟಿಗೆ ಅಂತೂ ಅದಾವು. ಫಸ್ಟ್ ನಂಬರ್ಗಳು 3 and 9 ಫಸ್ಟ್ ಬಂದಾವು. ಸ್ಟೆಪ್ 3 ಒಳಗೆ ಇಲ್ಲಿ ಕೆಲವೊಂದು ನಂಬರ್ಗಳು ಏನಾಗ್ಯಾವು, ಚೇಂಜ್ ಆಗ್ಯಾವು, ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ಗೆ ಕನ್ವರ್ಟ್ ಆಗ್ಯದ. ಇದ್ರ ಮ್ಯಾಗ ಈಗ ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಿರೀಸ್ ಮೇಲೆ
ಏನ್ ಕ್ವಶನ್ ಆನ್ಸರ್ ಮಾಡ್ಬೋದು? ಹೌ ಮೆನಿ ಲೆಟರ್ಸ್ ಆರ್ ದೇರ್ ಅರೇಂಜ್ಡ್ ಬಿಫೋರ್ ಕೆ ಇನ್ ದ ಸಿರೀಸ್ ಇನ್ ಸ್ಟೆಪ್ 1? ಸ್ಟೆಪ್ 1 ಒಳಗೆ ಕೆ ಗಿಂತ ಮೊದಲು ಎಷ್ಟು ಲೆಟರ್ ಅದಾವು? ಕೆ ಇಲ್ಲದ ನೋಡ್ರಿ ಸ್ಟೆಪ್ 1 ಒಳಗೆ. ಇಲ್ಲಿ ಕೆ ಇದೆ. ಅದಕ್ಕಿಂತ ಮೊದಲು ಏನು ಕೇಳಿದ್ರೆ ಹೌ ಮೆನಿ ಲೆಟರ್ಸ್ ಆರ್ ಅರೇಂಜ್ಡ್ ಬಿಫೋರ್ ಕೆ ಆಫ್ ದ ಸಿರೀಸ್ ಇನ್ ಸ್ಟೆಪ್ 1? ಸ್ಟೆಪ್ 1 ಅಲ್ಲಿ ಕೆ ಗಿಂತ ಮೊದಲು ಎಷ್ಟು ಲೆಟರ್ ಅದಾವ ಅಂದ್ರೆ 1 2 3 4 5 6 7 8 9 10. ಸೊ ಆನ್ಸರ್ ಏನಾಗಿದೆ ಇಲ್ಲಿ ನಮ್ದು 10 ಅಂತ ಹೇಳ್ಬೋದು. ಆನ್ಸರ್ ಏನಾಯ್ತು ಈಗ ನಮ್ದಲ್ಲಿ? ಆಪ್ಷನ್ ಡಿ 10 ಅಂತ ಹೇಳ್ಬೋದು. ಹೌ ಮೆನಿ ಓವೆಲ್ಸ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಲೆಟರ್ ಇನ್ ಸ್ಟೆಪ್ 3? ಸ್ಟೆಪ್ 3 ಒಳಗೆ ಓವೆಲ್ಸ್ ಮುಂದೆ ಎಷ್ಟು ಲೆಟರ್ಗಳಿದಾವೆ ಅಂತ ಕೇಳ್ರೆ, ಓವೆಲ್ಸ್ ನೋಡ್ಬೇಕು, ಅದ್ರ ಮುಂದೆ ಲೆಟರ್ ಇರಬೇಕು. ಅಂಥವು ಎಷ್ಟು ಓವೆಲ್ ಅದಾವು ಸ್ಟೆಪ್ 3 ಒಳಗೆ? ಇಲ್ಲಿ ಎಲ್ಲದ ಅದು ಸಾರಿ, ಈ ಓವೆಲ್ ಅದ, ಮುಂದೆ ಲೆಟರ್ ಅದ ನೋಡ್ರಿ, ಇಲ್ಲ. ದೆನ್ ನೆಕ್ಸ್ಟ್ ಓವೆಲ್ ಅದ ಅಷ್ಟೇ ನೋಡ್ರಿ, ಐ ಅದ, ಐ ಓವೆಲ್ ಅದ, ಇದ್ರ ಮುಂದೆ ಲೆಟರ್ ಅದ, ಅಂದ್ರೆ ಐ ಫಾಲೋ ಆಗ್ತದ ಅಂತ ಅರ್ಥ ನೋಡ್ರಿ. ಐ ಒಂದು ಫಾಲೋ ಆಗ್ತದ. ಓಕೆ, ನೆಕ್ಸ್ಟ್ ಇಲ್ಲಿ ಓವೆಲ್ ಅದ, ಇದ್ರ ಮುಂದೆ ಲೆಟರ್ ಅದ ನೋಡ್ರಿ, ಇಲ್ಲ, ಈ ಓವೆಲ್ ಅದ. ಓಕೆ, ದೆನ್ ನೆಕ್ಸ್ಟ್ ಮತ್ತೆ ಯಾವುದು ಇಲ್ಲಿ ಮುಂದೆ ಓವೆಲ್ಗಳಿಲ್ಲ. ಆನ್ಸರ್ ಏನಾಯ್ತು ಈಗ ಇಲ್ಲಿ? ಓನ್ಲಿ 1. ಆಪ್ಷನ್ ಸಿ ನಿಮ್ದು ರೈಟ್ ಆನ್ಸರ್ ಆಯಿತು ಅಂತ ಹೇಳ್ಬೋದು. ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದ ಎಲಿಮೆಂಟ್ ವಿಚ್ ಈಸ್ 4th ಪೊಸಿಷನ್ ಫ್ರಮ್ ದ ಲೆಫ್ಟ್ ಎಂಡ್ ಅಂಡ್ ಇನ್ ದ ಸ್ಟೆಪ್ 2? ನೋಡ್ರಿ, ಸ್ಟೆಪ್ 2 ಒಳಗೆ ಲೆಫ್ಟ್ ಹ್ಯಾಂಡ್ ಇಂದ 4th ಪೊಸಿಷನ್ ಒಳಗೆ ಯಾವ್ದು ನೋಡ್ರಿ? 4th ಪೊಸಿಷನ್ ಒಳಗೆ ಯಾವ್ದಿದೆ? ಇ ಇದೆ. 4th ಪೊಸಿಷನ್ ಫ್ರಮ್ ದ ಲೆಫ್ಟ್ ಎಂಡ್ ಇನ್ ಸ್ಟೆಪ್ 2 ಅಂಡ್ 7th ಪೊಸಿಷನ್ ಫ್ರಮ್ ದ ರೈಟ್ ಎಂಡ್ ಇನ್ ಸ್ಟೆಪ್ 1. ಸ್ಟೆಪ್ 1 ಒಳಗೆ ರೈಟ್ ಹ್ಯಾಂಡ್ ಇಂದ 7th ಪೊಸಿಷನ್ ಒಳಗೆ ಯಾವ್ದು ನೋಡ್ರಿ? ಸೊ 1 2 3 4 5 6 7 ಡಾಲರ್ ಇದೆ. ಕ್ವಶನ್ ಏನು ಕೇಳಿದ್ದಾರೆ? ವಿಚ್ ಅಮಂಗ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ ವಿಚ್ ಆರ್ 4th ಪೊಸಿಷನ್ ಫ್ರಮ್ ದ ಲೆಫ್ಟ್. ಏನಾಗ್ತದೆ ನೋಡ್ರಿ, ಲೆಫ್ಟ್ ಹ್ಯಾಂಡ್ ಇಂದ 4th ಪೊಸಿಷನ್ ಯಾವ್ದಿದೆ? ಐ ಇದೆ. ದೆನ್ ಫಸ್ಟ್ ಸ್ಟೆಪ್ ಒಳಗೆ 7th ಯಾವ್ದಿದೆ? ಡಾಲರ್ ಇದೆ. ಐ ಅಂಡ್ ಡಾಲರ್ ಯಾವ್ದಿದೆ ನೋಡ್ರಿ? ಐ ಅಂಡ್ ಡಾಲರ್ ಯಾವುದೂ ಇಲ್ಲ. ಸೊ ಆನ್ಸರ್ ನಿಮ್ದು ಏನಾಯ್ತು ಇಲ್ಲಿ? ಸಾರಿ, ಇ ಅದಲ್ರಿ, ಇ ಇದೆ. ಸೆಕೆಂಡ್ ಸ್ಟೆಪ್ ಒಳಗೆ ಇ ಇದೆ, 4th ಲೆಟ್ರು. ಸೊ ರೈಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್ ಇಂದ 7th ಪೊಸಿಷನ್ ಯಾವ್ದಿದೆ? ಡಾಲರ್ ಇದೆ. ಇ ಅಂಡ್ ಡಾಲರ್ ಇರುವಂತ ಆಪ್ಷನ್ ಯಾವ್ದಿದೆ ನೋಡ್ರಿ? ಇ ಅಂಡ್ ಡಾಲರ್ ಇರುವಂತ ಆಪ್ಷನ್ ನಮ್ದು ಡಿ ಇದೆ. ಈ ಹೊಸ ಟೈಪ್ ಇರ್ತಕ್ಕಂಥ ಸ್ಟೆಪ್ ಕಂಡೀಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ಗಳಿಗೆ ನೀವು ಈ ತರ ಇಲ್ಲಿ ಆನ್ಸರ್ ಮಾಡ್ಬೋದು. ರೈಟ್ ರೀ. ನೆಕ್ಸ್ಟ್ ಇನ್ನೊಂದು ವೆರೈಟಿ ಇದೆ ಇದರಲ್ಲಿ, ಅದೊಂದು ನೋಡೋಣ. ಇದು ಸೇಮ್ ಕ್ವಶನ್ ಇದೆ, ಅದೇ ತರ. ಇಲ್ಲೊಂದು ಕಂಡೀಷನ್ ಹಾಕಿದ್ದಾರೆ ನೋಡ್ರಿ. ಇದೊಂದು ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಲೇಟೆಸ್ಟ್ ಪ್ಯಾಟರ್ನ್ ಇದು. ಇಲ್ಲೇನು ಕೊಟ್ಟಿದ್ದಾರೆ? ಒಂದು ಸರ್ಕಲ್ ಅಲ್ಲಿ 4 ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ಒಂದನೇ ಬಾಕ್ಸ್ ಇದು, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್, 4th ಬಾಕ್ಸ್. ಇದು ಫಸ್ಟ್ ಬಾಕ್ಸ್ ಇದೆ, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್, 4 ಬಾಕ್ಸ್ ಇದೆ. ಇವುಗಳನ್ನು ಯಾವ ತರ ಕನ್ವರ್ಟ್ ಆಗ್ಬೇಕನ್ನೋದನ್ನ ಇಲ್ಲಿ ಕಂಡೀಷನ್ ಹಾಕಿದ್ದಾರೆ. ಸೊ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಏನ್ ಹೇಳಿದಾರೆ ನೋಡ್ರಿ? ಫಾರ್ ಎಕ್ಸಾಂಪಲ್, ಇನ್ ಸೆಕ್ಟರ್ 1, ಇಫ್ ದ ನಂಬರ್ ಈಸ್ ಅನ್ ಇವನ್ ನಂಬರ್, ದೆನ್ ಮಲ್ಟಿಪಲ್ ಬೈ ಇಟ್ ಬೈ 3 ಅಂಡ್ ರೈಟ್ ದ ಲೆಟರ್ ಆಸ್ ಇಟ್ ಈಸ್. ನೋಡ್ರಿ, 6 ನೋಡ್ರಿ, ಇವನ್ ನಂಬರ್ ಐತಲ್ರಿ, 6 ಇವನ್ ನಂಬರ್ ಐತಂದ್ರೆ ಇದನ್ನ 3 ಇಂದ ಮಲ್ಟಿಪಲ್ ಮಾಡ್ರಿ ಅಂತ ಹೇಳ್ಯಾರ. ಅಂದ್ರೆ 6 3s ಏಟಾಯ್ತು? 18 ಆಯ್ತು. ಲೆಟರ್ ಆಸ್ ಇಟ್ ಈಸ್ ಹಂಗೆ ಅದು 18A ಆಯ್ತು. ಒಂದನೇ ಸ್ಟೆಪ್ ಅನ್ನ ಚೇಂಜ್ ಮಾಡಿದಾಗ ಈ ತರ ಬಂತು, ಇಂಟು 3 ಮಾಡಿದೀವಿ. ರೈಟ್ ರೀ. ಸೆಕೆಂಡ್ ಏನಾಗಿದೆ? ಇನ್ ಸೆಕ್ಟರ್ 2, ಇಫ್ ದ ನಂಬರ್ ಈಸ್ ಅನ್ ಆಡ್ ನಂಬರ್, ದೆನ್ ಮಲ್ಟಿಪಲ್ ಬೈ 2 ಅಂಡ್ ರೈಟ್ ದ ಲೆಟರ್ ಆಸ್ ಇಟ್ ಈಸ್. ನೋಡ್ರಿ, 5 ಅದ, 2 ಇಂದ ಮಲ್ಟಿಪಲ್ ಆಗ್ತದ ನೋಡ್ರಿ. ಇಫ್ ದ ನಂಬರ್ ಈಸ್ ಆಡ್ ಅದಲ್ರಿ, ಇದು 5 ಆಡ್ ಅದ. ಆಡ್ ಇತ್ತು ಅಂದ್ರೆ ಏನ್ ಹೇಳ್ಯಾರ? 2 ಇಂದ ಮಲ್ಟಿಪಲ್ ಮಾಡ್ರಿ, ಲೆಟರ್ಗಳನ್ನ ಆಸ್ ಇಟ್ ಈಸ್ ಬರೀರಿ ಅಂತ ಹೇಳ್ಯಾರ. ನೋಡ್ರಿ, 5 2s ಮಾಡಿದ್ರೆ ಎಷ್ಟಾಯ್ತು? ಇದು 10 ಆಯ್ತು. ಇಂಟು 2 ಮಾಡಿದೀವಿ, 10 ಆಯ್ತು. ಓಕೆ, ಈ ಬಾಕ್ಸ್ ಅನ್ನ, ಈ ಸರ್ಕಲ್ ಅನ್ನ ಈ ತರ ನಾವು ಕನ್ವರ್ಟ್ ಮಾಡಕತ್ತೀವಿ. ಈಗ ಸ್ಟೆಪ್ 3, ಫಾರ್ ಸೆಕ್ಟರ್ 3, ಇಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಅನ್ ಇವನ್ ನಂಬರ್, ದೆನ್ ಚೇಂಜ್ ದ ಲೆಟರ್ ಟು ದ ಪ್ರೀವಿಯಸ್ ಲೆಟರ್ ಅಂಡ್ ರೈಟ್ ದ ನಂಬರ್ ಆಸ್ ಇಟ್ ಈಸ್. ನೋಡ್ರಿ, ಇಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಅನ್ ಇವನ್ ನಂಬರ್,
ಇಲ್ಲಿ ಥರ್ಡ್ ಪ್ಲೇಸ್ ಒಳಗೆ ಏನಿದೆ ಕ್ಯೂ ಇದೆ. ಕ್ಯೂದ್ ಪ್ಲೇಸ್ ನಂಬರ್ ಏಟ್ ಆಗ್ತದೆ ಅಲ್ಫಾಬೆಟ್ ಒಳಗೆ 17 ಆಗ್ತದೆ. 17 ಅಂದ್ರೆ ಇವನ್ ಅದು ಆಡ್ ಅದ್ರಿ, ಆಡ್ ಅದ. ನಮಗೇನ್ ಕೇಳೋರು ಇವನ್ ಇರ್ಬೇಕು ಅಂತ ಹೇಳ್ಯಾರ. ಸೊ ಏನಾರ ಇಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಇವನ್ ನಂಬರ್ ದೆನ್ ಚೇಂಜ್ ದ ಲೆಟರ್ ಟು ಪ್ರೀವಿಯಸ್ ಲೆಟರ್. ನೋಡ್ರಿ ಇದು ಏನಾಗಿದೆ, ಕ್ಯೂ ಇದೆ ಇಲ್ಲಿ. ಕ್ಯೂ ಇದೇನಿದು ಈ ಕ್ಯೂ ಆಡ್ ಆಯ್ತು ಇದು. ದೆನ್ ಚೇಂಜ್ ದ ಲೆಟರ್ ಇಂಟು ಪ್ರೀವಿಯಸ್ ಲೆಟರ್ ಅಂದ್ರೆ ಇದು ಪಿನೇ ಬರ್ತಾರೆ, ಸಾರಿ ಇದು ಕ್ಯೂನೇ ಆಗ್ಬೇಕಿದು, ಯಾಕಂದ್ರೆ ಇದು ಆಡೋದು ಇದು. ಬಟ್ ಅವ್ರು ಹೇಳ್ಯಾರ ಇಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಅನ್ ಇವನ್ ನಂಬರ್ ದೆನ್ ದ ಚೇಂಜ್ ದ ಲೆಟರ್ ಟು ಪ್ರೀವಿಯಸ್ ಲೆಟರ್ ಅಂಡ್ ರೈಟ್ ದ ನಂಬರ್ ಆಸ್ ಇಟ್ ಈಸ್. ನೋಡ್ರಿ 9 ಬಂದದ, ಇದು ಕ್ಯೂನೇ ಇರಬೇಕು. ಯಾಕೆ ಚೇಂಜ್ ಆಗಬಾರ್ದು ಅಂದ್ರೆ ಕ್ಯೂ ಏನಾಗ್ಯದ 17th ಲೆಟರ್ ಅದ ಅಲ್ಫಾಬೆಟ್ ಒಳಗೆ, ರೈಟ್ ರೀ. ದ ನೆಕ್ಸ್ಟ್ 4th ಒಳಗೆ ಏನ್ ಹೇಳ್ಯಾರ ನೋಡ್ರಿ, ಸೆಕ್ಟರ್ 4 ಇಫ್ ದ ಲೆಟರ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಆನ್ ಆಡ್ ನಂಬರ್. ನೋಡ್ರಿ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಈಸ್ ಆನ್ ಆಡ್ ನಂಬರ್, ಇದು ಆಡ್ ಅದಲ್ರಿ, ಸಿ ಥರ್ಡ್ ಲೆಟರ್ ಅದ ಆಡ್ ನಂಬರ್. ಚೇಂಜ್ ದ ಲೆಟರ್ ಟು ನೆಕ್ಸ್ಟ್ ಲೆಟರ್ ಅಂಡ್ ರೈಟ್ ದ ನಂಬರ್ ಆಸ್ ಇಟ್ ಈಸ್. ಸಿ ಹೋಗಿ ಏನಾಗಬೇಕು, ಡಿ ಆಗ್ಬೇಕು. ನೋಡ್ರಿ ಸಿ ಹೋಗಿ ಏನಾಗಿದೆ, ಇದು ಡಿ ಆಗಿದೆ. ನಂಬರ್ ಅನ್ನ ಆಸ್ ಇಟ್ ಈಸ್ ಬರ್ದಿದ್ದಾರೆ. ಕ್ಲಿಯರ್ ಆಯ್ತಲ್ರಿ. ಈಗ ಇದು 1ನೇ ಬಾಕ್ಸ್ ಒಳಗ 6 3 ಇಂದ ಡಿವಿಸಿಬಲ್ ಆಗ್ತಿತ್ತಂದ್ರೆ ಇವನ್ ನಂಬರ್ ಇತ್ತು ಅಂದ್ರೆ ಅದನ್ನ 3 ಡಿವಿಸಿಬಲ್ ಮಾಡ್ರಿ 18 ಆಗಿದೆ. ಇದು ಆಡ್ ಇತ್ತು ಅಂದ್ರೆ 2 ಮಲ್ಟಿಪಲ್ ಮಾಡ್ರಿ 10 ಆಗಿದೆ. ನಂಬರ್ ಲೆಟರ್ ಆಸ್ ಇಟ್ ಈಸ್ ಬಂದದ. ಇದು 9ಗೆ 9 ಬಂದದ, ಬಟ್ ಲೆಟರ್ ಏನಾಗಿದೆ ಕ್ಯೂ 17 ಇದೆ. ಸೊ ಆಡ್ ಅದ, ಅವ್ರು ಏನ್ ಹೇಳಿದ್ರು ಇವನ್ ಇರ್ಬೇಕಂತ ಹೇಳಿದ್ರು, ಆಸ್ ಇಟ್ ಈಸ್ ಕ್ಯೂ ಬಂದದ. ಸೊ 7ಗೆ 7 ಆಗಿದೆ, ಸಿದು ನೆಕ್ಸ್ಟ್ ಲೆಟರ್ ಡಿ ಬಂದದ. ಸೊ ಈ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ಗೆ ಹೆಂಗ್ ಕನ್ವರ್ಟ್ ಆಗ್ಯದ, ಹಂಗೆ ನಿಮ್ಗೊಂದು ಥರ್ಡ್ ಸರ್ಕಲ್ ಕೊಟ್ಟಿರ್ತಾರ ಅವರು. ನೀವೇನ್ ಮಾಡ್ಬೇಕು, ಅದನ್ನ 4th ಸರ್ಕಲ್ಗೆ ಕನ್ವರ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೇಕು. ಈಗ ನಾನು ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ತಗೊಂಡ್ಬರ್ತೀನಿ. ಇದು ಕ್ಲಿಯರ್ ಆಯ್ತಲ್ಲ ನಿಮ್ಗೆ, ಇದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಡ್ರಿ. ಇದು ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ ಇಲ್ಲಿ ಕೇಳಿದಾರೆ ನೋಡ್ರಿ, ಇಲ್ಲೇನ್ ಸರ್ಕಲ್ ಕೇಳಿದ್ದಾರೆ, ಇದು 14 ಇದೆ, 42 ನೋಡ್ರಿ. ಇದು ಇವನ್ ನಂಬರ್ ಅದ. ಇವನ್ ನಂಬರ್ ಇದ್ರೆ ಏನಂತ ಹೇಳ್ಯಾರ, 3 ಡಿವಿಸಿಬಲ್ ಮಾಡ್ರಿ ಅಂತ ಹೇಳ್ಯಾರ. 14 3 42 ಆಯ್ತು. ಎ ಆಸ್ ಇಟ್ ಈಸ್ ಬರೆದ್ರು, ರೈಟ್ ರೀ. 1ನೇ ಸರ್ಕಲ್ ಈ ತರ ಕನ್ವರ್ಟ್ ಆಯ್ತು. ಸೆಕೆಂಡ್ 12 ಇದೆ. ಇದು ಆಡ್ ನಂಬರ್ ಅದ, ಇವನ್ ನಂಬರ್ ಅದ ನೋಡ್ರಿ, ಇವನ್ ಅದ. ಒಂದ್ ವೇಳೆ ಆಡ್ ಇತ್ತಂದ್ರೆ 2 ಮಲ್ಟಿಪಲ್ ಮಾಡ್ರಿ ಅಂತ ಹೇಳಿದ್ರು. ಇವನ್ ಅದ ಆಸ್ ಇಟ್ ಈಸ್ ಇವನ್ನೇ ಬರೆದ್ರು. ಸೊ ಜಡ್ ಅದ ಆಸ್ ಇಟ್ ಈಸ್ ಜಡ್ಡೇ ಬರೆದ್ರು, ಲೆಟರ್ ಏನು ಚೇಂಜ್ ಆಗ್ಬಾರ್ದು. ನೆಕ್ಸ್ಟ್ ಇಲ್ಲಿ 3 ಅದ. 3 ಏನಾಗ್ಯದ ನೋಡ್ರಿ, 3ನೇ ಅದ. ಎನ್ ಇವನ್ ನಂಬರ್ ಅದ, ಆಡ್ ನಂಬರ್ ಅದ್ರಿ. ಎನ್ 14th ಲೆಟರ್ ಆಗ್ತದ. ಇವನ್ ಇದ್ರೆ ಏನ್ ಮಾಡಂತ ಹೇಳ್ಯಾರ, ಹಿಂದಿನ ಲೆಟರ್ ಕನ್ವರ್ಟ್ ಮಾಡಂತ ಹೇಳ್ಯಾರ. ಎನ್ ಹೋಗಿ ಏನಾಯ್ತು, ಇದು ಎಂ ಆಯ್ತು, ರೈಟ್. ಸೊ ಇದು 23 ಅದ, ಇದು 23 ಅದ. ಬಟ್ ಅವ್ರೇನ್ ಕೇಳ್ಯಾರ, ನಂಬರ್ ಕೇಳಿಲ್ಲ, ಲೆಟರ್ ಕೇಳ್ಯಾರ. ಲೆಟರ್ ಏನದ ನೋಡ್ರಿ, ಆಡ್ ಅದ ರೀ. ಆಡ್ ಲೆಟರ್ ಇತ್ತಂದ್ರೆ ಅದ್ರ ನೆಕ್ಸ್ಟ್ ಲೆಟರ್ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ಯಾರ. 5 ನೆಕ್ಸ್ಟ್ ಲೆಟರ್ ಯಾವ್ದಿರ್ತದ, ಜೆ ಇರ್ತದ. ಈ ಕನ್ವರ್ಟ್ ಮಾಡಿ 3ನೇ ಬಾಕ್ಸ್ ಹೋಗಿ ಏನಾಯ್ತು, 4ನೇ ಬಾಕ್ಸ್ ನಮ್ದಿಲ್ಲಿ ಕ್ರಿಯೇಟ್ ಆಯ್ತು. ಈಗ 4ನೇ ಬಾಕ್ಸ್ ಪ್ರಕಾರ ನೀವೇನ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಏನ್ ಕೇಳಿದಾರೆ ನೋಡ್ರಿ ಇಲ್ಲಿ, ವಾಟ್ ಈಸ್ ದ ಸಮ್ ಆಫ್ ದ ನಂಬರ್ ಆಬ್ಸೆಂಟ್ ಇನ್ ಆಲ್ ದ ಸೆಕ್ಟರ್ಸ್. ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ನಂಬರ್ಗಳ ಸಮ್ ಏನಾಗ್ತದ. ಈ ಬಾಕ್ಸ್ ನೋಡಬಾರ್ದು, ಈಗ ನೀವು ಈ ಬಾಕ್ಸ್ ನೋಡಿ ಹೇಳಬೇಕು. ಏನಾಯ್ತು ನೋಡ್ರಿ, 42 + 23 ಎಷ್ಟಾಯ್ತು, 65 ಆಯ್ತು. 65 + 15 ಏನಾಯ್ತು, 65, 75, 77, 80 ಆಯ್ತು. ನಮ್ಮ ಆನ್ಸರ್ ಏನಾಯ್ತು ನೋಡ್ರಿ, ನಮ್ದಲ್ಲಿ 80 ಅದ. ಇಷ್ಟೇ ಇದು. ನೀವು ಆಸ್ ಪರ್ ಪ್ರಕಾರ ಇಲ್ಲಿ ಮಾಡಲ್ ಏನ್ ಕೊಟ್ಟಿದ್ರಲ್ಲ 2, ಅದೇ ತರ 3rd and 4th ಸರ್ಕಲ್ ಏನ್ ಮಾಡ್ಬೇಕು, ನೀವು ಕನ್ವರ್ಟ್ ಮಾಡ್ಬೇಕು. ಈ 4th ಸರ್ಕಲ್ ಪ್ರಕಾರ ನೀವು ಆನ್ಸರ್ ಮಾಡ್ಬೇಕು. ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಇನ್ ಸೆಕ್ಟರ್ 2 ಅಂಡ್ ಸೆಕ್ಟರ್ 3. ಸೆಕ್ಟರ್ 2 ಮತ್ತು ಸೆಕ್ಟರ್ 3 ನಡುವಿನ ನಂಬರ್ ನಡುವೆ ಏನ್ ಡಿಫ್ರೆನ್ಸ್ ಐತಿ ಅಂತ ಕೇಳ್ಯಾರ. 42 - 12 ಮಾಡ್ರಿ, 30. ಆನ್ಸರ್ ಏನಾಯ್ತು ನೋಡ್ರಿ, 42 - 12. 42 - 12 ಅಂದ್ರೆ 30 ಆಗ್ತದ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಲ್ಲಿ, ನನ್ ಆಫ್ ದೀಸ್. ಸಾರಿ, ಸೆಕ್ಟರ್ 2 ಅಂಡ್ ಸೆಕ್ಟರ್ 3. ಸೆಕ್ಟರ್ 2 ಅಂಡ್ ಸೆಕ್ಟರ್ 3 ನಡುವ 12 ಅದ, ಇಲ್ಲಿ 3 ಅದ. ಇದು ಡಿಫ್ರೆನ್ಸ್ ಏನಾಯ್ತು, 9 ಬತ್ತು. 9 ಅಂದ್ರೆ ನಿಮ್ಮ ಆನ್ಸರ್ ಏನಾಯ್ತು, ಸಾರಿ, ಆಪ್ಷನ್ ಸಿ ರೈಟ್ ಆನ್ಸರ್. ನಾ ಫಸ್ಟ್ ಸೆಕೆಂಡ್ ನೋಡಿದ್ದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೆಟರ್ಸ್ ಈಸ್ ಆಬ್ಸೆಂಟ್ ಇನ್ ಫಸ್ಟ್ ಅಂಡ್ ಥರ್ಡ್ ಸೆಕ್ಟರ್. ಫಸ್ಟ್ ಅಂಡ್ ಥರ್ಡ್ ಸೆಕ್ಟರ್ ಒಳಗೆ ಇರ್ತಕ್ಕಂಥ ಲೆಟರ್ಸ್ ಯಾವ್ದಾವ ಅಂತ ಕೇಳ್ಯಾರ. ಎ ಅಂಡ್ ಎಂ ಇದೆ.
what is the difference the place value of the letter optioned in third and fourth sector? ಥರ್ಡ್ ಫೋರ್ತ್ ಸೆಕ್ಟರ್ ಒಳಗೆ ಲೆಟರ್ಗಳ ಪ್ಲೇಸ್ ನಂಬರ್ ಏನೈತಿ ಅಂತ ಕೇಳ್ಯಾರ ನೋಡ್ರಿ. ವಾಟ್ ಈಸ್ ದ ಡಿಫರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ? ಎಂ ಎಷ್ಟು ಲೆಟರ್ ಇದು 13 ಲೆಟರ್, ಜೆ ಎಷ್ಟು ಲೆಟರ್ 10th ಲೆಟರ್. ಇದ್ರ ಡಿಫರೆನ್ಸ್ ಏನಾಗ್ತಾ ಹೇಳ್ರಿ 3 ಆಗ್ತದೆ. ಸೊ ಆನ್ಸರ್ ಏನಾಯ್ತು ನಮ್ದಲ್ಲಿ 3 ಆಯ್ತು. ದೆನ್ ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಇನ್ ಸೆಕ್ಟರ್ 1 ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಸೆಕ್ಟರ್ 3? ನೋಡ್ರಿ ಪ್ಲೇಸ್ ವ್ಯಾಲ್ಯೂದು ಸೆಕ್ಟರ್ 1 ಒಳಗಿಂದು ಪ್ರಾಡಕ್ಟ್ ಏನಿದೆ 4 8 ಆಗ್ತದೆ. ನೋಡ್ರಿ ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಇನ್ ಸೆಕ್ಟರ್ 1 ಅಂಡ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ ಇನ್ ಸೆಕ್ಟರ್ 3? ಸೆಕ್ಟರ್ 3 ಒಳಗೆ ಪ್ಲೇಸ್ ವ್ಯಾಲ್ಯೂ ಏನು ಲೆಟರ್ ಏನದ ನೋಡ್ರಿ M13 ಆಗ್ತದೆ. ಸೊ 42 ಅಂಡ್ 13 ಇದ್ರ ಪ್ಲೇಸ್ ವ್ಯಾಲ್ಯೂ ನೋಡ್ರಿ. 42 and 13 ಪ್ಲೇಸ್ ವ್ಯಾಲ್ಯೂ ನೋಡಿದ್ರಿ ಅಂತಂದ್ರೆ ನಿಮ್ಮ ಆನ್ಸರ್. ಸೊ 13 2s 26, 13 4s 54, 546 ಆಪ್ಷನ್ ಯಾವ್ದಿದೆ ನಿಮ್ದಲ್ಲಿ? ಆಪ್ಷನ್ ಡಿ ನಿಮ್ದು ರೈಟ್ ಆನ್ಸರ್ ಆಗಿದೆ. ಸೊ ಈ ತರ ನೀವೇನ್ ಮಾಡಬೇಕು, ಹೊಸ ವೆರೈಟಿ ಇದು ಬ್ಯಾಂಕ್ ಎಕ್ಸಾಮ್ ಅಲ್ಲಿ. ಸೊ ಇಂಥವು ಬಂದ್ರೆ ನಿಮಗೆ 5 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಇವುಗಳನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಒಂದ್ಸಲ ಇದು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ರೈಟ್ ರೀ? ಓಕೆ. ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಅಲ್ಫಾ ನ್ಯೂಮ್ಯಾರಿಕ್ ಸಿಂಬಾಲ್ ಸೀಕ್ವೆನ್ಸ್ ಅಲ್ಲಿ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಈ ಕ್ವಶನ್ ಮೇಲೆ ನಮಗೆ 5 ಮಾರ್ಕ್ಸಿನ ಕ್ವಶನ್ ಇದರ ಮೇಲೆ ಬರ್ತದೆ. ಸೊ ಇದು ಲೇಟೆಸ್ಟ್ ಟೈಪ್ ಆಗಿರೋದ್ರಿಂದ ಇಂಥ ಕ್ವಶನ್ಗಳನ್ನ ಯಾವ ತರ ಸಾಲ್ವ್ ಮಾಡ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ IBPS RRB ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, IBPS ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, SBI ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, PO ಮೇನ್ಸ್ ಎಕ್ಸಾಮ್ ನಲ್ಲಿ ಇಂಥ ಕ್ವಶನ್ಗಳು ಬರುವಂತ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಏನಿದೆ ಮಾಡೆಲ್ ಏನಿದೆ ನೋಡಿ, ಇದು ಫಸ್ಟ್ ಇಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಒಂದು ಸ್ಕ್ವೇರ್ ಅಲ್ಲಿ 4 ಟ್ರಯಾಂಗಲ್ಗಳಿದಾವೆ. ಈ 4 ಟ್ರಯಾಂಗಲ್ಗಳಲ್ಲಿ ಇರ್ತಕ್ಕಂಥ ನಂಬರ್ಸ್ ಅಂಡ್ ಲೆಟರ್ಸ್ ಗಳನ್ನ ಯಾವ ತರ ಚೇಂಜ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಇದರಲ್ಲಿ 4 ಟ್ರಯಾಂಗಲ್ಗಳಿದಾವೆ. ಟ್ರಯಾಂಗಲ್ 1 2 3 4 ಫಸ್ಟ್ ಅಲ್ಲಿ ಇದಾವೆ. ಟ್ರಯಾಂಗಲ್ 1 ಸ್ಕ್ವೇರ್ ಒಳಗಿರ್ತಕ್ಕಂಥ ಟ್ರಯಾಂಗಲ್ಗಳು ಯಾವ ತರ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಸೆಕೆಂಡ್ ಟ್ರಯಾಂಗಲ್ ತರ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಟ್ರಯಾಂಗಲ್ 1 ಕಂಡೀಷನ್ ಏನಿದೆ, ಟ್ರಯಾಂಗಲ್ 2 ಕಂಡೀಷನ್ ಏನಿದೆ, ಟ್ರಯಾಂಗಲ್ 3 ಏನಿದೆ, ಟ್ರಯಾಂಗಲ್ 4 ಏನಿದೆ, ನಾವು ಅದನ್ನ ನೋಡ್ಬೇಕಿಲ್ಲಿ. ಮೊದಲೇದಾಗಿ ನೀವು ನೋಡೋದಾದ್ರೆ 1 ನಿಮಿಷ ನೋಡಿ. ಓಕೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟ್ರಯಾಂಗಲ್ 1ಗೆ ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಇನ್ ಟ್ರಯಾಂಗಲ್ 1 ಈಸ್ ಲೆಸ್ ದೆನ್ 4 ದೆನ್ ಚೇಂಜ್ ಈಚ್ ಲೆಟರ್ ಟು ಪ್ರೀವಿಯಸ್ ಲೆಟರ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಅಲ್ಫಾಬೆಟಿಕಲ್ ಸೀರೀಸ್. ನೋಡ್ರಿ ಟ್ರಯಾಂಗಲ್ 1 ಒಳಗೆ ಏನ್ ಹೇಳ್ತಾರ ಅವರು, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಇನ್ ಟ್ರಯಾಂಗಲ್ 1 ಈಸ್ ಲೆಸ್ ದೆನ್ 4 ಚೇಂಜ್ ಈಚ್ ಲೆಟರ್ ಟು ಪ್ರೀವಿಯಸ್ ಲೆಟರ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಅಲ್ಫಾಬೆಟಿಕಲ್ ಸೀರೀಸ್. ನೋಡ್ರಿ ಇದಿಂದ ಟಿಗೆ ಎಚ್ಗೆ ಈ ಎಷ್ಟು ಲೆಟರ್ ಅಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ 5th ಲೆಟರ್ ಇದೆ, ಎಚ್ ಎಷ್ಟಿದೆ 8th ಲೆಟರ್ ಇದೆ. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ. ಸೊ ಲೆಸ್ ದೆನ್ 4 ಆಗ್ತದೆ. ಲೆಸ್ ದೆನ್ 4 ಇತ್ತು ಅಂತಂದ್ರೆ ಏನ್ ಹೇಳ್ಯಾರ ಅವ್ರು ಇಲ್ಲಿ, ಇವೆರಡು ಲೆಟರ್ಗಳ ಪ್ಲೇಸ್ ವ್ಯಾಲ್ಯೂ ಲೆಸ್ ದೆನ್ 4 ಇತ್ತು ಅಂತಂದ್ರೆ ಸೊ ಚೇಂಜ್ ಟು ಪ್ರೀವಿಯಸ್ ಲೆಟರ್. ಚೇಂಜ್ ಟು ಪ್ರೀವಿಯಸ್ ಲೆಟರ್ ಅಂತಂದ್ರೆ ಈ ಪ್ರೀವಿಯಸ್ ಲೆಟರ್ ಏನಿದೆ ಡಿ ಇದೆ, ದೆನ್ ನೆಕ್ಸ್ಟ್ ಏನಿದೆ ಎಚ್ ಪ್ರೀವಿಯಸ್ ಲೆಟರ್ ಏನಿದೆ ಜಿ ಇದೆ. ಸೊ ಈ ತರ ನಾವು ಅದನ್ನ ಕನ್ವರ್ಟ್ ಮಾಡಿದ್ವಿ. ಸೊ ಈಗ ನಾವು ಸೆಕೆಂಡ್ ಟ್ರಯಾಂಗಲ್ ಏನ್ ಹೇಳ್ತಾರೆ, ಇದು ಟ್ರಯಾಂಗಲ್ 1 ಆಯ್ತು. ಟ್ರಯಾಂಗಲ್ 2 ಏನ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಗಿವನ್ 2 digits ಈಸ್ ಲೆಸ್ ದೆನ್ 5 ದೆನ್ ಚೇಂಜ್ ದ ಈಚ್ ಡಿಜಿಟ್ ಟು ಪ್ರೀವಿಯಸ್ ಡಿಜಿಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 5 ಇದೆ, ಇಲ್ಲಿ 2 ಇದೆ. 5 to ಡಿಫರೆನ್ಸ್ ಎಷ್ಟಿದೆ 3 ಇದೆ. ಸೊ ಡಿಫರೆನ್ಸ್ 3 ಇತ್ತಂದ್ರೆ ಚೇಂಜ್ ಟು ಪ್ರೀವಿಯಸ್ ಡಿಜಿಟ್ ಅಂತ ಹೇಳಿದ್ದಾರೆ. ಲೆಸ್ ದೆನ್ ನೋಡ್ರಿ ಲೆಸ್ ದೆನ್ 5 ಇತ್ತು ಅಂತಂದ್ರೆ ಸೊ ಪ್ರೀವಿಯಸ್ ಡಿಜಿಟ್ಗೆ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ಯಾರ. 5 ಹೋಗಿ ಏನಾಗ್ತದೆ, ಇದು 4 ಆಗ್ತದ, 2 ಹೋಗಿ ಏನಾಗ್ತದ 1 ಆಗ್ತದೆ. ಸೊ ಟ್ರಯಾಂಗಲ್ 2 ನಾವು ಕನ್ವರ್ಟ್ ಮಾಡಿದ್ರು. ಓಕೆ, ಮಾಡೆಲ್ ಕೊಟ್ಟಿದ್ದಾರೆ ಈಗ ಅವರು. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ, ನೀವು ಈ ರೂಲ್ಸ್ ಅನ್ನ ಅದಕ್ಕೆ ಅಪ್ಲೈ ಮಾಡಿ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ರಿ, ಇಫ್ ಟ್ರಯಾಂಗಲ್ 3 ಇಫ್ ದ ಟೋಟಲ್ ಲೆಟರ್ಸ್ ಬಿಟ್ವೀನ್ ಗಿವನ್ 2 digits ಈಸ್ ಮೋರ್ ದೆನ್ 5 ದೆನ್ ಚೇಂಜ್ ಈಚ್ ಲೆಟರ್ ಟು ಪ್ರೀವಿಯಸ್ ಲೆಟರ್ ಅಕಾರ್ಡಿಂಗ್ ಟು ದ ಇಂಗ್ಲಿಷ್ ಅಲ್ಫಾಬೆಟಿಕಲ್ ಸೀರೀಸ್.
ಸೊ ಇಲ್ಲಿ ಎಮ್ ಅಂಡ್ ಮೋರ್ ದೆನ್ 5, ಎಮ್ 13 ಲೀಟರ್ ಅದ, ಪಿ 16 ಲೀಟರ್ ಅದ. ಅವೆಲ್ಲದ್ರ ಡಿಫ್ರೆನ್ಸ್ ಎಷ್ಟದ ನೋಡ್ರಿ. ಇಲ್ಲಿ ಎಮ್ ಎನ್ ಓ 2 ಲೀಟರ್ ಅದಾವ. ಅಲ್ಲೇನ್ ಹೇಳ್ಯಾರ ಅವ್ರು, ಮೋರ್ ದೆನ್ 5 ಇತ್ತು ಅಂತಂದ್ರೆ ಚೇಂಜ್ ಮಾಡಂತ ಹೇಳ್ಯಾರ. ಈಗ ಮೋರ್ ದೆನ್ 5 ಇಲ್ಲ ಅಂದ್ರೆ ಏನ್ ಮಾಡ್ಯಾರ, ಇಲ್ಲಿ ರೂಲ್ಸ್ ನೆಕ್ಸ್ಟ್ ಹೇಳ್ತಾರ, ಆಸ್ ಇಟ್ ಈಸ್ ಈ ಟ್ರ್ಯಾಂಗಲ್ ಒಳಗೆ ಇರ್ತಕ್ಕಂಥ ಲೆಟರ್ಗಳನ್ನೇ ಬರೀಬೇಕು. ನೋಡ್ರಿ, ಥರ್ಡ್ ಕಂಡೀಷನ್ ಒಳಗೆ, ಥರ್ಡ್ ಟ್ರ್ಯಾಂಗಲ್ ಕಂಡೀಷನ್ಗೆ ಇದು ಅಪ್ಲೈ ಆಗೋದಿಲ್ಲ. ಮೋರ್ ದೆನ್ 5 ಲೀಟರ್ ಇವೆರಡರ ನಡುವೆ ಇತ್ತು ಅಂದ್ರೆ ಅಲ್ಫಾಬೆಟ್ ಒಳಗ, ಇದನ್ನ ನೆಕ್ಸ್ಟ್ ಚೇಂಜ್ ಮಾಡ್ರಿ ಅಂತ ಹೇಳ್ಯಾರ. ಬಟ್ ನಮಗ ಇವೆರಡರ ನಡುವೆ ಎಷ್ಟಿದಾವು, ಓನ್ಲಿ 2 ಲೀಟರ್ಸ್ ಇದಾವ ಅಂತಂದ್ರೆ ಇದು ಚೇಂಜ್ ಆಗುವಂಗಿಲ್ಲ. ಆಸ್ ಇಟ್ ಈಸ್ ನಾವು ಎಂ ಪಿ ಅಂತ ಬರೆದ್ವಿ. ಸರಿನಾ? ಓಕೆ. ಟ್ರಯಾಂಗಲ್ 4 ಅಲ್ಲಿ ಏನ್ ಹೇಳಿದಾರೆ ನೋಡ್ರಿ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಗಿವನ್ 2 ಡಿಜಿಟ್ಸ್ ಈಸ್ ಮೋರ್ ದೆನ್ 2, ದೆನ್ ಚೇಂಜ್ ಈಚ್ ಡಿಜಿಟ್ ಟು ಪ್ರೀವಿಯಸ್ ಡಿಜಿಟ್. ನೋಡ್ರಿ, 7 and 5 ನಡುವೆ ಮೋರ್ ದೆನ್ 5 ಅದೇನ, ಮೋರ್ ದೆನ್ 2 ಅದೇನ, 2 ಅದ ನೋಡ್ರಿ. 7 and 5, 7 - 5 ಅಂದ್ರೆ 2 ಆಯ್ತು. ಡಿಫ್ರೆನ್ಸ್ ಓನ್ಲಿ 2 ಅದ. ಅವ್ರೇನ್ ಹೇಳ್ಯಾರ, ಮೋರ್ ದೆನ್ 2 ಇತ್ತಂದ್ರೆ ಪ್ರೀವಿಯಸ್ ಡಿಜಿಟ್ಗೆ ಕನ್ವರ್ಟ್ ಮಾಡಂತ ಹೇಳ್ಯಾರ. ಈಗ ಅದು ಆಸ್ ಇಟ್ ಈಸ್ ಲೆಸ್ ದೆನ್ ಈಕ್ವಲ್ ಟು 2 ಅದ. ಸೊ ಅದಕ್ಕೆ ಇದು ಚೇಂಜ್ ಆಗುವಂಗಿಲ್ಲ. ಆಸ್ ಇಟ್ ಈಸ್ 7, 5 ಬರದ್ರಿ. ಸೊ ಇದೇ ರೂಲ್ ಅನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಏನ್ ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ ಈಗ. ಸೊ ಆ ಕ್ವಶನ್ಗೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಏನಿದೆ, ಯೂಸ್ ಮಾಡಿ ಈ ಕೊಟ್ಟಿರ್ತಕ್ಕಂಥ ಸ್ಕ್ವೇರ್ ಅಲ್ಲಿ ಏನು 4 ಟ್ರಯಾಂಗಲ್ಗಳಿದಾವೆ, ಅದಕ್ಕೊಂದು ಸುಟೇಬಲ್ ಆಗಿರ್ತಕ್ಕಂಥ ಟ್ರಯಾಂಗಲ್ ನಾವು ಕ್ರಿಯೇಟ್ ಮಾಡೋಣ. ಈಗ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಈ ಪ್ಲೇಸ್ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಈಸ್ ಲೆಸ್ ದೆನ್ 4, ದೆನ್ ಚೇಂಜ್ ಟು ಪ್ರೀವಿಯಸ್ ಲೆಟರ್ ಅಂತ ಹೇಳಿದ್ರು. ಸೊ ಇಲ್ಲಿ ಐ 9th ಲೆಟರ್ ಅದ, ಈ 5th ಲೆಟರ್ ಅದ. 9 - 5 ಅಂದ್ರೆ ಏನಾಯ್ತು, 4 ಆಯ್ತು. ಅವ್ರೇನ್ ಹೇಳಿದಾರೆ, ಲೆಸ್ ದೆನ್ 4 ಇದ್ರೆ ಪ್ರೀವಿಯಸ್ ಲೆಟರ್ ಚೇಂಜ್ ಮಾಡಂತ ಹೇಳ್ಯಾರ. ಇದು ಲೆಸ್ ದೆನ್ 4 ಇಲ್ಲ. ಆಸ್ ಇಟ್ ಈಸ್ ನಾವೇನ್ ಮಾಡಿದೀವಿ ಈಗ, ಓಕೆ, ಆಸ್ ಇಟ್ ಈಸ್ ನಾವು ಉತ್ತರಗಳನ್ನ ಏನ್ ಮಾಡಿದೀವಿ, ಐ ಇ ಅಂತ ಕನ್ವರ್ಟ್ ಮಾಡಿದೀವಿ. ಸರಿನಾ? ಸೆಕೆಂಡ್ ಕಂಡೀಷನ್ ಏನಿದೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಗಿವನ್ 2 ಡಿಜಿಟ್ ಈಸ್ ಲೆಸ್ ದೆನ್ 5, ಚೇಂಜ್ ದ ಡಿಜಿಟ್ ಟು ಪ್ರೀವಿಯಸ್ ಡಿಜಿಟ್. ನೋಡ್ರಿ, 6 and 1 ನಡುವೆ ಎಷ್ಟದ ಡಿಫ್ರೆನ್ಸ್ ರೀ, 5 ಆಗ್ತದ. ಅವ್ರೇನ್ ಹೇಳ್ಯಾರ, ಲೆಸ್ ದೆನ್ 5 ಇತ್ತು ಅಂತಂದ್ರ ಪ್ರೀವಿಯಸ್ ಲೆಟರ್ಗೆ ಚೇಂಜ್ ಮಾಡಂತ ಯಾರ, ಲೆಸ್ ದೆನ್ 5 ಇಲ್ಲ. ಸೊ ಹಂಗಂದ್ರೆ ಇದನ್ನು ಆಸ್ ಇಟ್ ಈಸ್ ನಾವು 6, 1 ಅಂತ ಬರೆದ್ವಿ. ಸರಿನಾ? ನೆಕ್ಸ್ಟ್ ಈ ಯು ಇದೆ ನೋಡ್ರಿ, ಈ 5th ಲೆಟರ್ ಅದ, ಯು 21st ಲೆಟರ್ ಅದ. ಸೊ ಇವೆರಡರ ಡಿಫರೆನ್ಸ್ ಏನ್ ಹೇಳ್ಯಾರ ಅವ್ರ ಥರ್ಡ್ ಕಂಡೀಷನ್ ಒಳಗ, ಇಫ್ ದ ಟೋಟಲ್ ಲೆಟರ್ಸ್ ಬಿಟ್ವೀನ್ 2 ಲೆಟರ್ಸ್ ಈಸ್ ಮೋರ್ ದೆನ್ 5. ನೋಡ್ರಿ, ಇದು 21 ಅದ, ಇದು 5 ಅದ. ಅಂದ್ರೆ 21 ಒಳಗೆ 5 ಆದ್ರೆ 16 ಲೆಟರ್ಗಳು ಡಿಫರೆನ್ಸ್ ಅದ ಎರಡು ತರ ನಡುವೆ. ಸೊ 16 ಲೆಟರ್ ಡಿಫರೆನ್ಸ್ ಮೋರ್ ದೆನ್ 5 ಗಿಂತ ಡಿಫರೆನ್ಸ್ ಇದ್ರೆ ಏನಂತ ಹೇಳ್ಯಾರ ಅವರು, ಪ್ರೀವಿಯಸ್ ಲೆಟರ್ಗೆ ಕನ್ವರ್ಟ್ ಮಾಡಂತ ಹೇಳ್ಯಾರ. ಸೊ ಪ್ರೀವಿಯಸ್ ಲೆಟರ್ಗೆ ಕನ್ವರ್ಟ್ ಮಾಡಿದೀವಿ. ಇ ಹೋಗಿ ಏನಾಯ್ತು, ಡಿ ಆಯ್ತು. ದೆನ್ ಯು ಹೋಗಿ ಏನಾಯ್ತು, ಟಿ ಆಯ್ತು. ಸರಿನಾ? ನೆಕ್ಸ್ಟ್ ಫೋರ್ತ್ ಕಂಡೀಷನ್ ಏನಿದೆ ರೀ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ 2 ಡಿಜಿಟ್ ಈಸ್ ಮೋರ್ ದೆನ್ 2, ಚೇಂಜ್ ಈ ಡಿಜಿಟ್ ಟು ಪ್ರೀವಿಯಸ್ ಡಿಜಿಟ್. ನೋಡ್ರಿ, ಇಲ್ಲಿ 5 and 8 ನಡುವೆ ಡಿಫರೆನ್ಸ್ ಎಷ್ಟದ್ರಿ, 3 ಅದ. ಅವ್ರು ಏನಾರ ಮೋರ್ ದೆನ್ 2 ಇತ್ತಂದ್ರೆ ಪ್ರೀವಿಯಸ್ ಡಿಜಿಟ್ಗೆ ಕನ್ವರ್ಟ್ ಮಾಡ್ರಿ ಪ್ರತಿಯೊಂದು ಡಿಜಿಟ್ ಅಂತ ಹೇಳಿದಾರೆ. 5 and 8 ನಡುವೆ ಏನಿದೆ, 3 ಇದೆ ಇಲ್ಲಿ ಡಿಫರೆನ್ಸ್. ಸೊ ಹಂಗಂದ್ರೆ 5 ಹೋಗಿ ಏನಾಗಬೇಕು, 4 ಆಗ್ಬೇಕು. 8 ಹೋಗಿ ಏನಾಗಬೇಕು, 7 ಆಗ್ಬೇಕು. ಈಗ ಮೊದಲ ಎರಡು ಏನು ಸ್ಕ್ವೇರ್ ಕೊಟ್ಟಿದ್ರು ಅದ್ರ ಪ್ರಕಾರ ಸೆಕೆಂಡ್ ಒನ್ ಹೆಂಗ್ ಚೇಂಜ್ ಆಗಿತ್ತು, ಅದೇ ತರ ನಾವು ಥರ್ಡ್ ಕೊಟ್ಟಿರ್ತಕ್ಕಂಥ ಸ್ಕ್ವೇರ್ ಅನ್ನ ಫೋರ್ತ್ ಸ್ಕ್ವೇರ್ಗೆ ಈ ತರ ಇಲ್ಲಿ ಕನ್ವರ್ಟ್ ಮಾಡೀವಿ. ಈ ಕನ್ವರ್ಟ್ ಮಾಡಿದ್ದ ಡೇಟಾನ ಯೂಸ್ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ 5 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ಮೊದಲ ಎರಡು ಮಾಡೆಲ್ ಕೊಟ್ಟಾರೆ, ಅದ್ರ ಪ್ರಕಾರ ನೀವು ಕೊಟ್ಟಿರ್ತಕ್ಕಂಥ ಸ್ಕ್ವೇರ್ ಅನ್ನ ಈ ತರ ಚೇಂಜ್ ಮಾಡಿದ್ರಿ 4 ಟ್ರಯಾಂಗಲ್ಸ್ ಗಳನ್ನ ಆಸ್ ಪರ್ ಕಂಡೀಷನ್ ಪ್ರಕಾರ. ಈಗ ಈ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ಬೇಕು. ಈ ಬಾಕ್ಸ್ ಅನ್ನ ನೋಡಿ ಏನ್ ಹೇಳಿದಾರೆ ನೋಡ್ರಿ, ಹೌ ಮೆನಿ ಮೀನಿಂಗ್ಫುಲ್ ವರ್ಡ್ಸ್ ಆರ್ ಫಾರ್ಮ್ಡ್ ಬೈ ದ ಕಂಬೈನಿಂಗ್ ಫ್ರಮ್ ಟ್ರಯಾಂಗಲ್ 1 and 2. ಟ್ರಯಾಂಗಲ್ 1 ಮತ್ತು ಟ್ರಯಾಂಗಲ್ ಇದನ್ನ ಬಿಟ್ಬಿಡ್ದು. ಈಗ ಈ ಟ್ರಯಾಂಗಲ್ ಮೇಲೆ ನೀವು ಆನ್ಸರ್ ಮಾಡ್ಬೇಕು. ಈಗ ಟ್ರಯಾಂಗಲ್ 1 and 3 ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ ಲೆಟರ್ಸ್ ಅನ್ನ ಯೂಸ್ ಮಾಡಿದ್ರೆ ಎಷ್ಟು ಮೀನಿಂಗ್ಫುಲ್ ವರ್ಡ್ಸ್ ಆಗ್ತಾವು. ಟ್ರಯಾಂಗಲ್ 1 ನಲ್ಲಿ ಏನಿದೆ ನೋಡ್ರಿ ಕ್ವಶನ್, ಟ್ರಯಾಂಗಲ್ 1 ನಲ್ಲಿ ಐ ಮತ್ತು ಇ ಇದೆ. ನೆಕ್ಸ್ಟ್ ಟ್ರಯಾಂಗಲ್ 3 ದಲ್ಲಿ ಡಿ ಮತ್ತು ಟಿ ಇದೆ. ಇದನ್ನ ಯೂಸ್ ಮಾಡಿದ್ರೆ ನಾವು ಏನ್ ಮಾಡ್ಬೋದು, ಡೈಟ್ ಮಾಡ್ಬೋದಾ, ಡೈಟ್ ಅಂತ ಒಂದು ಮಾಡ್ಬೋದು. ಮತ್ತೆ ಎಡಿಟ್ ಮಾಡ್ಬೋದು, ಎಡಿಟ್ ಆಯ್ತು. ಓನ್ಲಿ 2 ಆಗ್ತಾವೆ, 3 ಆಗ್ತಾವ ನೋಡ್ರಿ. ಇನ್ನೊಂದು ಟೈಡ್, TID ಟೈಡ್ ಆಗ್ಬೋದು. ಒಟ್ಟು ಎಷ್ಟು ಆಗ್ತಾವ್ರಿ, ಇಲ್ಲಿ 3 ಆಗ್ತಾವ.
ಸೊ 3 ಮೀನಿಂಗ್ಫುಲ್ ವರ್ಡ್ ಕ್ರಿಯೇಟ್ ಆಗ್ತಾವ ಅಂತಂದ್ರೆ ನಮ್ಮ ಆನ್ಸರ್ ಏನೈತಿ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಐತಿ ಅಂತ ಅರ್ಥ. ಸೊ ಈ ತರ ನೀವು ಹೊಸದು ಕ್ರಿಯೇಟ್ ಮಾಡಿರ್ತಕ್ಕಂಥ ಡೈಗ್ರಾಮ್ ಏನಿರ್ತದ ಅದ್ರ ಪ್ರಕಾರ ಇವು 5 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಫಸ್ಟ್ ಒನ್ ಕೊಟ್ಟು ಸೆಕೆಂಡ್ ಅವ್ರ ಮಾಡಲ್ ಅವ್ರು ಚೇಂಜ್ ಮಾಡ್ಯಾರ, ಹಂಗೆ ಥರ್ಡ್ ಒನ್ ನಿಮಗೆ ಕೊಟ್ಟಾರ, ನೀವು ಫೋರ್ತ್ ಒನ್ ಕ್ರಿಯೇಟ್ ಮಾಡ್ರಿ ಡೈಗ್ರಾಮ್ ಇಲ್ಲಿ. ಈ ಡೈಗ್ರಾಮ್ ಪ್ರಕಾರ ನೀವು ಆನ್ಸರ್ ಮಾಡಬೇಕು. ವಾಟ್ ಈಸ್ ದ ಸಮ್ ಆಫ್ ಈಸ್ ಡಿಜಿಟ್ ವಿಚ್ ಈಸ್ ಆಬ್ಸರ್ವ್ಡ್ ಇನ್ ಟ್ರ್ಯಾಂಗಲ್ 2 and 4? ನೋಡ್ರಿ, ಟ್ರ್ಯಾಂಗಲ್ 2 and 4 ಒಳಗೆ ಇರ್ತಕ್ಕಂಥ ಪ್ರತಿಯೊಂದು ಡಿಜಿಟ್ ಅನ್ನ ಆಡ್ ಮಾಡಿದೀವಿ ಅಂದ್ರೆ ಎಷ್ಟಾಗ್ತದ ನೋಡ್ರಿ. ಓಕೆ, ಸೊ ಇಲ್ಲಿ ಏನಾದ್ರು ನೋಡ್ರಿ, 4 + 7 + 6 + 1 ಎಷ್ಟಾಯ್ತು? ಇದು 18 ಆಯ್ತು. 18 ಹೇಳೋ ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಬಿ ನಮ್ದು ರೈಟ್ ಆನ್ಸರ್. ಈಸಿ ಅದ್ರಿ ಇದು, ಬಟ್ ಏನಾಗಬೇಕು, ಫಸ್ಟ್ ಕಂಡೀಷನ್ ಪ್ರಕಾರ ಇದು ಬಾಕ್ಸ್ ರೆಡಿ ಆಗ್ಬೇಕು. ಬಾಕ್ಸ್ ರೆಡಿ ಆಯ್ತಂದ್ರೆ ನೀವು ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಬರ್ತದೆ. ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಲೆಟರ್ ಈಸ್ ಆಬ್ಸರ್ವ್ಡ್ ಇನ್ ಟ್ರ್ಯಾಂಗಲ್ 3? ಟ್ರ್ಯಾಂಗಲ್ 3 ಒಳಗೆ ಯಾವ ಲೆಟರ್ ಬಂದಾವು? ಏನ್ ಬಂದವ್ರಿ ಟ್ರ್ಯಾಂಗಲ್ 3 ಒಳಗೆ? ಡಿ ಬಂದದ. ಆಪ್ಷನ್ ಸಿ ನಿಮ್ದು ರೈಟ್ ಆನ್ಸರ್ ಆಯ್ತು. ನೆಕ್ಸ್ಟ್, ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ಸೆಕೆಂಡ್ ಡಿಜಿಟ್ ಆಫ್ ಟ್ರ್ಯಾಂಗಲ್ 4 ಅಂಡ್ ಫಸ್ಟ್ ಡಿಜಿಟ್ ಆಫ್ ಟ್ರ್ಯಾಂಗಲ್ 2? ಟ್ರ್ಯಾಂಗಲ್ 4 ಅಂಡ್ ಟ್ರ್ಯಾಂಗಲ್ 2 ಏನಕ್ಕೆ ಇದ್ದಾರೆ? ಸೆಕೆಂಡ್ ಡಿಜಿಟ್ ಆಫ್ ಟ್ರ್ಯಾಂಗಲ್ 4 ಅಂಡ್ ಫಸ್ಟ್ ಡಿಜಿಟ್ ಆಫ್ ಟ್ರ್ಯಾಂಗಲ್ 2. ನೋಡ್ರಿ, ಫಸ್ಟ್ ಡಿಜಿಟ್ ಏನಿದೆ 4 ಇದೆ, ಸೆಕೆಂಡ್ ಡಿಜಿಟ್ ಏನಿದೆ 7 ಇದೆ. ಯಾವ್ದ್ರೊಳಗ? ಟ್ರ್ಯಾಂಗಲ್ 4 ಒಳಗೆ ಸೆಕೆಂಡ್ ಡಿಜಿಟ್ 7 ಇದೆ. 7 ಫಸ್ಟ್ ಡಿಜಿಟ್ ಆಫ್ ಟ್ರ್ಯಾಂಗಲ್ 2 ಎಷ್ಟಿದೆ? 6 ಇದೆ. ಇವೆರಡರದ್ದು ಪ್ರಾಡಕ್ಟ್ ಏನಾಗ್ತದೆ ಅಂತ ಕೇಳಾರ. ಎಷ್ಟಾಯ್ತು? 6 7 42, 42 ಆಯ್ತು ಇದ್ರದ್ದು ಆನ್ಸರ್. ಆನ್ಸರ್ ಏನಾಯ್ತು ಇದ್ರದ್ದು? 42 ಆಯ್ತು. ನೆಕ್ಸ್ಟ್, ವಾಟ್ ಈಸ್ ದ ಸಮ್ ಆಫ್ ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಆಫ್ ದ ಫಸ್ಟ್ ಲೆಟರ್ ಇನ್ ಟ್ರ್ಯಾಂಗಲ್ 1 ಅಂಡ್ ಸೆಕೆಂಡ್ ಲೆಟರ್ ಆಫ್ ಟ್ರ್ಯಾಂಗಲ್ 3? ನೋಡ್ರಿ, ಫಸ್ಟ್ ಲೆಟರ್ ಆಫ್ ಟ್ರ್ಯಾಂಗಲ್ 1 ಏನಿದೆ ನೋಡ್ರಿ? ಐ ಇದೆ. ಐದು ನಂಬರ್ ಎಷ್ಟಿದೆ? 9 ಇದೆ. ಅಂಡ್ ಸೆಕೆಂಡ್ ಲೆಟರ್ ಆಫ್ ಟ್ರ್ಯಾಂಗಲ್ 3 ಒಳಗಿನ ಸೆಕೆಂಡ್ ಲೆಟರ್ ಏನಿದೆ? ಟಿ ಇದೆ. ಟಿ ಎಷ್ಟಿದೆ? ಟಿದು 20 ಇದೆ. ಇವೆರಡು ತರ ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಟೋಟಲ್ ಎಷ್ಟಾಗ್ತದೆ ನೋಡ್ರಿ? 29 ಆಗ್ತದೆ. ಆಪ್ಷನ್ ಒಳಗೆ ಏನದ ನೋಡ್ರಿ? 29 ಯಾವುದೂ ಇಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಿಲ್ಲಿ? ನನ್ ಆಫ್ ದೀಸ್. ಕ್ಲಿಯರ್ ಆಯ್ತಲ್ರಿ? ಫಸ್ಟ್ ಮಾಡೆಲ್ ಪ್ರಕಾರ ಸೆಕೆಂಡ್ ಟ್ರ್ಯಾಂಗಲ್ ಚೇಂಜ್ ಆಗ್ಯದ. ಅದೇ ತರ ನಾವು ಥರ್ಡ್ ಸ್ಕ್ವೇರ್ ಅಲ್ಲಿ ಇರ್ತಕ್ಕಂಥ 4 ಟ್ರ್ಯಾಂಗಲ್ ಗಳನ್ನ ಆಸ್ ಪರ್ ಕಂಡೀಷನ್ ಪ್ರಕಾರ ನಾವು ಈ ತರ ಚೇಂಜ್ ಮಾಡಿದ್ವಿ ಅಂದ್ರೆ, ಒಂದ್ಸಲ ಇದನ್ನ ಚೇಂಜ್ ಮಾಡಿದ್ರಿ ಅಂತಂದ್ರೆ 5 ಕ್ವಶನ್ಗಳಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಇದು ಲೇಟೆಸ್ಟ್ ಟೈಪ್. ಇದು ಮೇನ್ಸ್ ಎಕ್ಸಾಮ್ಗೆ ಇಂಥ ಕ್ವಶನ್ಗಳು ಬರ್ತವೆ. ರೈಟ್ ರೀ? ಓಕೆ. ನೆಕ್ಸ್ಟ್, ಇನ್ನೊಂದು ಮಾಡಲ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇನ್ ಕೊಟ್ಟಿದ್ದಾರೆ? 2 ಸ್ಕ್ವೇರ್ಗಳನ್ನು ಕೊಟ್ಟಾರೆ. 2 ಸ್ಕ್ವೇರ್ಗಳನ್ನು ಅಬ್ಸರ್ವ್ ಮಾಡಿ ಥರ್ಡ್ ಸ್ಕ್ವೇರ್ ಫಾರ್ಮೇಶನ್ ಆಗ್ತದೆ ಆಸ್ ಪರ್ ಕಂಡೀಷನ್ ಪ್ರಕಾರ. ಸೊ ನೀವು ಥರ್ಡ್ ಫೇರ್ನ ಹೆಂಗ ಕ್ರಿಯೇಟ್ ಮಾಡಿ ಮಾಡೆಲ್ ತೋರ್ಸ್ಯಾರ, ಅವ್ರು ಇನ್ನೂ ಒಂದೆರಡು ಇಂಥವು ಸ್ಕ್ವೇರ್ ಕೊಟ್ಟಿರ್ತಾರೆ. ನೀವು ಥರ್ಡ್ ಸ್ಕ್ವೇರ್ ಅನ್ನ ಏನ್ ಮಾಡ್ಬೇಕು? ಕ್ರಿಯೇಟ್ ಮಾಡಬೇಕು. ಆ ಸ್ಕ್ವೇರ್ ಕ್ರಿಯೇಟ್ ಮಾಡಿದ ಸ್ಕ್ವೇರ್ ಪ್ರಕಾರ ನೀವು ಆನ್ಸರ್ ಮಾಡ್ಬೇಕು. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ? ದೇರ್ ಆರ್ 4 ಟ್ರಯಾಂಗಲ್ಸ್ ಇನ್ ಈಚ್ ಸ್ಕ್ವೇರ್. ರೈಟ್ ರೀ? ಇದನ್ನ ನೋಡಿ ನೀವು ಆನ್ಸರ್ ಮಾಡ್ರಿ ಅಂತ ಹೇಳ್ಯಾರ. ಸೊ ಫಸ್ಟ್ ನೋಡೋಣ ಈಗ. ಓಕೆ, ಏನದು ನೋಡ್ರಿ? ಇಫ್ ದ ಲೆಟರ್ಸ್ ಇನ್ ಸೆಕೆಂಡ್ ಸ್ಕ್ವೇರ್, ಫಸ್ಟ್ ಟ್ರಯಾಂಗಲ್ ಏನ್ ಅಪ್ಲೈ ಆಗ್ತದೆ ನೋಡ್ರಿ? ಇಫ್ ದ ಲೆಟರ್ಸ್ ಇನ್ ದ ಸೆಕೆಂಡ್ ಸ್ಕ್ವೇರ್ ಆರ್ ರಿವರ್ಸ್ ದ ಲೆಟರ್ಸ್ ಇನ್ ದ ಫಸ್ಟ್ ಸ್ಕ್ವೇರ್, then write the second letter of the first square and second square. ನೋಡ್ರಿ, ಸೆಕೆಂಡ್ ಲೆಟರ್ ಒಳಗೆ ಇರುವಂತ ಲೆಟರ್ಗಳು ಏನದಾವ ನೋಡ್ರಿ? ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಒಳಗೆ ಬಂದಿರತಕ್ಕಂತ ಫಸ್ಟ್ ಟ್ರಯಾಂಗಲ್ ಗೆ ನೋಡ್ರಿ, ಇದು ರೂಲ್ ಎದಕ್ಕಿದು ಅಪ್ಲೈ ಆಗ್ತದೆ? ಫಾರ್ ಟ್ರಯಾಂಗಲ್ 1 ಗೆ ಅಪ್ಲೈ ಆಗೋದು. ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಬಂದಿರತಕ್ಕಂತ ಟ್ರಯಾಂಗಲ್ 1 ಅಲ್ಲಿ ಬಂದಿರತಕ್ಕಂತ ಲೆಟರ್ಗಳು ಫಸ್ಟ್ ಸ್ಕ್ವೇರ್ ಅಲ್ಲಿ ಇರ್ತಕ್ಕಂಥ ಲೆಟರ್ಗಳ ಅಪೋಸಿಟ್ ಅದಾವನ್ ನೋಡ್ರಿ. ಎಕ್ಸ್ ಅಪೋಸಿಟ್ ಏನಿದೆ? ಸಿ ಇದೆ. ಟಿ ದ ಅಪೋಸಿಟ್ ಏನಿದೆ? ಲೆಟರ್ ಜಿ ಇದೆ. ಅಲ್ಫಾಬೆಟ್ ಒಳಗೆ ಎ ಟು ಜೆಡ್ ಹೆಂಗ್ ಓದಿರ್ತೀವಿ, ರಿವರ್ಸ್ ಜೆಡ್ ಟು ಎ ಬರ್ದಿವಿ ಅಂತಂದ್ರೆ, ಸೊ ಈ ರಿವರ್ಸ್ ಅಪೋಸಿಟ್ ಲೆಟರ್ಗಳು ನಿಮ್ಗೆ ಗೊತ್ತಿರ್ತದೆ. ದೆನ್ ಅವಾಗ ಏನ್ ಮಾಡಂತ ಹೇಳ್ಯಾರ ಅವರು ನೋಡ್ರಿ? ದೆನ್ ಸೆಕೆಂಡ್ ಲೆಟರ್ ಆಫ್ ದ ಫಸ್ಟ್ ಸ್ಕ್ವೇರ್ ಅಂಡ್ ಸೆಕೆಂಡ್ ಸ್ಕ್ವೇರ್. ಸೆಕೆಂಡ್ ಸ್ಕ್ವೇರ್ ಒಳಗೆ ಫಸ್ಟ್ ಸ್ಕ್ವೇರ್ ಒಳಗಿನ ಸೆಕೆಂಡ್ ಲೆಟರ್ ಯಾವ್ದು ನೋಡ್ರಿ? ಜಿ ಅದ. ಇದ್ರೊಳಗಿಂದ ಯಾವ್ದದ? ಟಿ ಅದ. ಜಿ ಅಂಡ್ ಟಿ ಬರ್ದಿವಿ. ಸೆಕೆಂಡ್ ಲೆಟರ್ ಎರಡು ಟ್ರಯಾಂಗಲ್ ಒಳಗೆ ಇರ್ತಕ್ಕಂಥ ಸೆಕೆಂಡ್ ಲೆಟರ್ಗಳನ್ನ ಬರ್ದ್ವಿ. ಓಕೆ,
ದೆನ್ ಫಾರ್ ಟ್ರಯಾಂಗಲ್ 2 ಏನ್ ಹೇಳ್ತಾರೆ ನೋಡ್ರಿ, ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಆಫ್ ದ ನಂಬರ್ ಈಸ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಕ್ವೇರ್ ದೆನ್ ರೈಟ್ ದ ಸಮ್ ಆಫ್ ದ ಟೂ ನಂಬರ್ಸ್. ನೋಡ್ರಿ 49 14 ಇವೆರಡು ಕಾಮನ್ ಫ್ಯಾಕ್ಟರ್ ಅದಾವ ನೋಡ್ರಿ, ಅದು 7 ಡಿವಿಸಿಬಲ್ ಆಗ್ತದೆ, ಇದು 7 ಡಿವಿಸಿಬಲ್ ಆಗ್ತದೆ. ಸೊ ಹಂಗಂದ್ರೆ ಇವೆರಡರ ಸಮ್ ಬರೀರಿ ಅಂತ ಹೇಳ್ತಾರೆ ಅವ್ರು. ಹಿಂಗೆ ಈ ತರ ಇದ್ದು ಅಂದ್ರೆ 49 ಪ್ಲಸ್ 14 ಇವೆರಡು ಪ್ಲಸ್ ಮಾಡಿಬಿಡ್ರಿ. 49 ಒಂದು ದೆನ್ 14 ಒಂದು ಎಷ್ಟಾಯ್ತು 63 ಆಯ್ತು. ಇದು 63 ಬರದ್ರಿ. ಸೆಕೆಂಡ್ ಸ್ಕ್ವೇರ್ ರೆಡಿ ಆಯ್ತು. ಫಾರ್ ಟ್ರಯಾಂಗಲ್ 3 ಏನ್ ಹೇಳ್ತಾರೆ ನೋಡ್ರಿ, ಇಫ್ ದ ಟೋಟಲ್ ಲೆಟರ್ಸ್ ಬಿಟ್ವೀನ್ ಗಿವನ್ ಟೂ ಲೆಟರ್ಸ್ ಆಫ್ ದ ಬೋತ್ ದ ಸ್ಕ್ವೇರ್ ಈಸ್ ಮೋರ್ ದೆನ್ 13 ರೈಟ್ ದ ಲೆಟರ್ಸ್ ಆಫ್ ದ ಫಸ್ಟ್ ಸ್ಕ್ವೇರ್ ಆಸ್ ಇಟ್ ಈಸ್. ನೋಡ್ರಿ ಇವೆರಡರ ನಡುವೆ ಡಿಫ್ರೆನ್ಸ್ ಏನ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ 1 ಇದೆ, ಪಿ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ 16 ಇದೆ. ಇವೆರಡರ ಡಿಫ್ರೆನ್ಸ್ ಏನಾಗಿದೆ ಮೋರ್ ದೆನ್ 13 ಇದೆ. ಸರಿ, ಟಿ ಇದು 20 ಇದೆ, ಡಿ ಇದು 4 ಇದೆ. ಎರಡರ ಡಿಫ್ರೆನ್ಸ್ 16 ಆಗ್ತದೆ. ಅಂದ್ರೆ ಇದನ್ನು ಮೋರ್ ದೆನ್ 13 ಆಯ್ತು. ಅವಾಗ ಏನ್ ಮಾಡಂತ ಹೇಳಿದ್ರು ಅವರು, ಫಸ್ಟ್ ಸ್ಕ್ವೇರ್ ಒಳಗೆ ಏನ್ ಲೆಟರ್ಗಳು ಇದಾವಲ್ಲ ಅದೇ ಲೆಟರ್ಗಳನ್ನ ಇದ್ರೊಳಗೆ ಬರೀರಿ ಅಂತ ಹೇಳ್ಯಾರ. ಎ ಪಿ ಬರ್ದ್ವಿ, ಸರಿನಾ? ಓಕೆ. ನೆಕ್ಸ್ಟ್ ಫಾರ್ ಟ್ರಯಾಂಗಲ್ 4, ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ದ ನಂಬರ್ಸ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಕ್ವೇರ್ ದೆನ್ ದ ರೈಟ್ ದ ಸಮ್ ಆಫ್ ದ ಟೂ ನಂಬರ್ಸ್. ನೋಡ್ರಿ ಎರಡರೊಳಗೆ ಕಾಮನ್ ಫ್ಯಾಕ್ಟರ್ ಅದಾವ ನೋಡ್ರಿ. ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ನಂಬರ್ಸ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಕ್ವೇರ್ ದೆನ್ ದ ರೈಟ್ ದ ಸಮ್ ಆಫ್ ದ ಟೂ ನಂಬರ್ಸ್. ನೋಡ್ರಿ ಎರಡು ಮೂರಿಂದ ನೋಡ್ರಿ ಕಾಮನ್ ಫ್ಯಾಕ್ಟರ್ ಅದಾವ, ಎರಡು ಒಂದೇ ನಂಬರ್ ಇಂದ ಭಾಗ ಹೋಗ್ತಕ್ಕಂಥ ನಂಬರ್ಗಳು ಅದಾವ. ಅವಾಗ ಎರಡು ಸಮ್ ಮಾಡ್ರಿ ಅಂತ ಹೇಳ್ಯಾರ. 21 15 ಎರಡು ಕೂಡಿದ್ರೆ ಏನಾಯ್ತು 36 ಆಯ್ತು. ಸೊ ಈ ತರ ಕೊಟ್ಟಿರ್ತಕ್ಕಂಥ ಫಸ್ಟ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಅನ್ನ ಅಬ್ಸರ್ವ್ ಮಾಡಿ ಆಸ್ ಪರ್ ಕಂಡೀಷನ್ ಪ್ರಕಾರ ನೀವು ಥರ್ಡ್ ಸ್ಕ್ವೇರ್ ಅನ್ನ ಕ್ರಿಯೇಟ್ ಮಾಡಿದ್ರಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಎರಡು ಸ್ಕ್ವೇರ್ಗಳಿಗೆ ಥರ್ಡ್ ಸ್ಕ್ವೇರ್ ಅನ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೇಕು. ಇದು ಕ್ಲಿಯರ್ ಆಯ್ತಲ್ರಿ? ಇದೇ ರೂಲ್ ಅನ್ನ ಅಪ್ಲೈ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅನ್ನ ಚೇಂಜ್ ಮಾಡಿ ನೋಡೋಣ. ರೈಟ್ ರೀ? ಓಕೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಸ್ಕ್ವೇರ್ ಅಂಡ್ ಸೆಕೆಂಡ್ ಸ್ಕ್ವೇರ್ ಅನ್ನ ಕನ್ವರ್ಟ್ ಮಾಡಿ ನೋಡೋಣ. ಫಸ್ಟ್ ರೂಲ್ ಏನಿದೆ, ಫಸ್ಟ್ ಕಂಡೀಷನ್ ಏನಿದೆ, ಇಫ್ ದ ಲೆಟರ್ಸ್ ಇನ್ ದ ಸೆಕೆಂಡ್ ಸ್ಕ್ವೇರ್ ಈಸ್ ರಿವರ್ಸ್ಡ್ ದ ಲೆಟರ್ಸ್ ಇನ್ ಫಸ್ಟ್ ಸ್ಕ್ವೇರ್ ದೆನ್ ರೈಟ್ ದ ಸೆಕೆಂಡ್ ಲೆಟರ್ಸ್ ಆಫ್ ದ ಫಸ್ಟ್ ಅಂಡ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಯಾರ. ನೋಡ್ರಿ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಒಳಗಿಂದ ಏನದಾವ್ರಿ ಡಬ್ಲ್ಯೂ ವೈ ಅದಾವ. ಇದ್ರ ಅಪೋಸಿಟ್ ಡಿ ಡಬ್ಲ್ಯೂ ಆಗ್ತದ, ಡಿ ಅಂಡ್ ಬಿ ಆಗ್ತದ. ನೋಡ್ರಿ ಡಬ್ಲ್ಯೂದ ಅಪೋಸಿಟ್ ಡಿ ಅದ, ವೈದ ಅಪೋಸಿಟ್ ಬಿ ಅದ. ಅವಾಗ ಏನ್ ಮಾಡತ್ತಾರ, ಎರಡೂ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಸೆಕೆಂಡ್ ಲೆಟರ್ಗಳನ್ನ ಬರೀರಿ ಅಂತ ಹೇಳ್ಯಾರ. ಸೆಕೆಂಡ್ ಲೆಟರ್ ನಾವು ಬರ್ದ್ವಿ, ಬಿ ಅಂಡ್ ವೈ ಇಲ್ಲಿ ಬರ್ದ್ವಿ. ಸರಿನಾ? ಇದು ಟ್ರಯಾಂಗಲ್ 1 ಓಕೆ ಆಯ್ತು. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ನಂಬರ್ಸ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಕ್ವೇರ್ ದೆನ್ ರೈಟ್ ದ ಸಮ್ ಆಫ್ ದ ಟೂ ನಂಬರ್ಸ್. ನೋಡ್ರಿ ಕಾಮನ್ ಫ್ಯಾಕ್ಟರ್ ಅದ, ನೋಡ್ರಿ 26 ಅದ, ಇಲ್ಲಿ 39 ಅದ. ಎರಡು ಕಾಮನ್ ಫ್ಯಾಕ್ಟರ್ ಐತಿ. ಸೊ ಹಂಗಂದ್ರೆ ಎರಡು 13 ಡಿವಿಸಿಬಲ್ ಆಗ್ತಾವು. ಸೊ ದೇರ್ ಫೋರ್ ಎರಡು ತರ ಸಮ್ ಎಷ್ಟಾತ ನೋಡ್ರಿ 65 ಆಯ್ತು. ರೈಟ್ ರೀ? 39 ದೆನ್ 26 ಎರಡು ಆಡ್ ಮಾಡಿದ್ರೆ ಏನಾಯ್ತು 65 ಆಯ್ತು. ಈಗ ನೀವೇನ್ ಮಾಡ್ತಾ ಇದೀರಿ, ಇವೆರಡು ಬಾಕ್ಸ್ ಅನ್ನ ಯೂಸ್ ಮಾಡಿ ಸ್ಕ್ವೇರ್ ಅನ್ನ ಯೂಸ್ ಮಾಡಿ ಥರ್ಡ್ ಸ್ಕ್ವೇರ್ ಅನ್ನ ಕ್ರಿಯೇಟ್ ಮಾಡಕತ್ತೀರಿ ಈಗ ನೀವು. ದೆನ್ ನೆಕ್ಸ್ಟ್ ಏನ್ ಹೇಳ್ತಾರೆ ಥರ್ಡ್ ಕಂಡೀಷನ್ ರೀ, ಇಫ್ ದ ಟೋಟಲ್ ಲೆಟರ್ಸ್ ಬಿಟ್ವೀನ್ ಗಿವನ್ ಟೂ letters of the both square more than 13 write the letters of the first square as it is. ನೋಡ್ರಿ ಇಲ್ಲಿ ಇ ಏನಾಗಿದೆ ಫಿಫ್ತ್ ಲೆಟರ್ ಇದೆ, ಯು 21 ಇದೆ. 21 ಮೈನಸ್ 5 ಮಾಡಿದ್ರೆ ಮೋರ್ ದೆನ್ 13 16 ಲೆಟರ್ ಆಗ್ತಾವ. ಸೊ ಹಂಗಂದ್ರೆ ಇದು ಓಕೆ ಆಯ್ತು. ಇದು ಎಚ್ 8 ಇದೆ, ಇದು 26 ಇದೆ. ಅಂದ್ರೆ ಇಲ್ಲಿ ಮೋರ್ ದೆನ್ 13 ಅದಾವ. ಎರಡು ಮೋರ್ ದೆನ್ 13 ಇದ್ದು ಅಂದ್ರೆ ಏನ್ ಮಾಡಂತ ಹೇಳ್ಯಾರ ಅವರು, ಫಸ್ಟ್ ಸ್ಕ್ವೇರ್ ಅಲ್ಲಿ ಇರುವಂತ ಲೆಟರ್ಗಳನ್ನೇ ಇಲ್ಲಿ ಬರಿಬೇಕು ಅಂತ ಹೇಳ್ಯಾರ. ಅದನ್ನು ಬರ್ದ್ವಿ. ಓಕೆ ಆಯ್ತಾ? ಸರಿ. ಈಗ ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ರಿ, ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ನಂಬರ್ 1 ಟ್ರಯಾಂಗಲ್ ನಂಬರ್ 1 ಅಂಡ್ ಸ್ಕ್ವೇರ್ ನಂಬರ್ 1 ಅಂಡ್ 2 ಸೆಕೆಂಡ್ ಸ್ಕ್ವೇರ್ ದೆನ್ ರೈಟ್ ದ ಸಮ್ ಆಫ್ ದ ಟೂ ನಂಬರ್ಸ್. ನೋಡ್ರಿ ಎರಡು ತರ ಕಾಮನ್ ಫ್ಯಾಕ್ಟರ್ ಏನ್ ಅದಾವ ನೋಡ್ರಿ, 23 ಮತ್ತು 10 ಎರಡು ಒಂದೇ ನಂಬರ್ ಇಂದ ಭಾಗ ಹೋಗ್ತಾವ ನೋಡ್ರಿ, ಹೋಗುದಿಲ್ಲ. ಅವಾಗ ಏನ್ ಮಾಡ್ಬೇಕು,
ಮುಂದೆ ಕಂಡೀಷನ್ ಹಾಕ್ಯಾರ ನೋಡ್ರಿ ಏನಂತೇಳಿ, ರೂಲ್ ಅಪ್ಲೈ ಆಗೋದಿಲ್ಲ. ಇದು ಫೋರ್ತ್ ಸ್ಕ್ವೇರ್ ಒಳಗೆ ಏನು ಟ್ರಯಾಂಗಲ್ಗೆ ಏನು ರೂಲ್ ಹಾಕ್ಯಾರ ಆ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ, ಕಾಮನ್ ಫ್ಯಾಕ್ಟರ್ ಇಲ್ಲ ಇದಕ್ಕೆ. ಅವಾಗ ಏನ್ ಮಾಡಂತ ಹೇಳಿಲ್ಲ ನೋಟ್ ಹಾಕ್ಯಾರ ನೋಡ್ರಿ, ಇಫ್ ದ ಅಬೋವ್ ಕಂಡೀಷನ್ ಆರ್ ನಾಟ್ ಅಪ್ಲೈಡ್ ದೆನ್ ಯು ಹ್ಯಾವ್ ಟು ರೈಟ್ ದ ಡಿಜಿಟ್ ಅಂಡ್ ಲೆಟರ್ಸ್ ಆಸ್ ಇಟ್ ಆಫ್ ದ ಟ್ರಯಾಂಗಲ್ಸ್ ಆಫ್ ದ ಫಸ್ಟ್ ಸ್ಕ್ವೇರ್, ದ ಟ್ರಯಾಂಗಲ್ಸ್ ಆಫ್ ದ ರಿಸಲ್ಟೆಂಟ್ ಸ್ಕ್ವೇರ್. ನೋಡ್ರಿ ಫಸ್ಟ್ ಸ್ಕ್ವೇರ್ ಒಳಗ ಏನ್ ಟ್ರಯಾಂಗಲ್ ಒಳಗೆ ಏನ್ ಡೇಟಾ ಇರ್ತಾವಲ್ಲ, ನಂಬರ್ ಅಂಡ್ ಲೆಟರ್ಗಳು, ಅವುಗಳನ್ನೇ ಬರಿಬೇಕು ಯಾವ್ದು ರೂಲ್ ಅಪ್ಲೈ ಆಗ್ಲಿಕ್ಕಂದ್ರೆ. ಸೊ 23 ಅದ, ಯಾವ್ದು ರೂಲ್ ಅಪ್ಲೈ ಆಗೋದಿಲ್ಲ, ಆಸ್ ಇಟ್ ಈಸ್ ನಾವು 23 ಬರ್ದ್ವಿ. ಈಗ ನಾವು ಒಂದೊಂದಾಗಿ ಕೊಟ್ಟಿರ್ತಕ್ಕಂಥ 5 ಕ್ವಶನ್ಗಳಿಗೆ ಆನ್ಸರ್ ಮಾಡೋಣ. ಈಗ ಫಸ್ಟ್ ಏನ್ ಕೇಳಿದಾರೆ ನೋಡ್ರಿ, ವಾಟ್ ಈಸ್ ದ ಸಮ್ ಆಫ್ ದ ಡಿಜಿಟ್ಸ್ ಇನ್ ಟ್ರಯಾಂಗಲ್ 4 ಆಫ್ ದ ಸೊಲ್ಯೂಷನ್. ಟ್ರಯಾಂಗಲ್ 4 ಒಳಗಿನ ಸಮ್ ಏನಾಗ್ತದೆ ನೋಡ್ರಿ, 2 + 3. ಟ್ರಯಾಂಗಲ್ 4 ಒಳಗಿಂದ 36th ಕ್ವಶನ್. 2 + 3 ಕೂಡಿದ್ರೆ ಏನಾಯ್ತು, 5 ಆಯ್ತು. 5 ಆನ್ಸರ್ ಯಾವ್ದಿದೆ, ಬಿ ಇದೆ. ವಾಟ್ ಈಸ್ ದ ಸಮ್ ಆಫ್ ದ ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಇನ್ ಟ್ರಯಾಂಗಲ್ 1 ಅಂಡ್ ಟ್ರಯಾಂಗಲ್ 3 ಆಫ್ ದ ಸೊಲ್ಯೂಷನ್. ನೋಡ್ರಿ ಟ್ರಯಾಂಗಲ್ 1 ಅಂಡ್ ಟ್ರಯಾಂಗಲ್ 3 ಒಳಗಿಂದು ಲೆಟರ್ಗಳ ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಏನಾಗ್ತದ ಅಂತ ಕೇಳ್ಯಾರ. ಬಿ ಪ್ಲಸ್ ವೈ ಪ್ಲಸ್ ಇ ಪ್ಲಸ್ ಯು. ಬಿ ಎಷ್ಟಿದೆ, ಸೆಕೆಂಡ್ ಲೆಟರ್ ಇದೆ. ವೈ ಎಷ್ಟಿದೆ, 25 ಇದೆ. ಇ ಎಷ್ಟಿದೆ, 5th ಇದೆ. ಯು ಎಷ್ಟಿದೆ, 21 ಇದೆ. ಇವತ್ತರ ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಎಷ್ಟಾಗ್ತದೆ ನೋಡ್ರಿ, 30, ದೆನ್ 50, 53. 53 ಆಪ್ಷನ್ ಯಾವ್ದು ನೋಡ್ರಿ, ಆಪ್ಷನ್ ಎ ನಮ್ದು ಏನಾಗಿದೆ, 53. ಸಿಂಪಲ್ ಇದೆ ಇದು. ನೀವು ಬಾಕ್ಸ್ ಮೊದಲು ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬೇಕು. ವಾಟ್ ಲೆಟರ್ಸ್ ಆರ್ ಆಬ್ಜೆಕ್ಟ್ ಇನ್ ಟ್ರಯಾಂಗಲ್ 3 ಆಫ್ ದ ಸೊಲ್ಯೂಷನ್. ಟ್ರಯಾಂಗಲ್ 3 ಒಳಗೆ ಏನ್ ಬಂದ ನೋಡ್ರಿ, ಇ ಯು ಬಂದಾವ. 37 ಆಯ್ತು, 38th ಒನ್ ಇ ಅಂಡ್ ಯು, ರೈಟ್. 39 ಒಳಗೆ ಏನು ಕೇಳ್ಯಾರ ನೋಡ್ರಿ, ವಾಟ್ ಈಸ್ ದ ರಿಸಲ್ಟ್ ವೆನ್ ಫಸ್ಟ್ ಡಿಜಿಟ್ ಆಫ್ ಟ್ರಯಾಂಗಲ್ 2 ಈಸ್ ಡಿವೈಡೆಡ್ ಬೈ ದ ಸೆಕೆಂಡ್ ಡಿಜಿಟ್ ಆಫ್ ಟ್ರಯಾಂಗಲ್ 4. ಫಸ್ಟ್ ಡಿಜಿಟ್ ಆಫ್ ಟ್ರಯಾಂಗಲ್ 2 ನೋಡ್ರಿ, ಫಸ್ಟ್ ಡಿಜಿಟ್ ಏನಿದೆ 6 ಇದೆ, ಇದು ಡಿವೈಡೆಡ್ ಬೈ ದ ಸೆಕೆಂಡ್ ಡಿಜಿಟ್ ಆಫ್ ಟ್ರಯಾಂಗಲ್ 4. ಅಂದ್ರೆ 6 ಅನ್ನ 3 ಇಂದ ಡಿವಿಸಿಬಲ್ ಮಾಡಿದ್ರ ರಿಸಲ್ಟೆಂಟ್ ಏನ್ ಬರ್ತದ್ರಿ, 2 ಬರ್ತದೆ. 2 ಬರೋ ಆಪ್ಷನ್ ಯಾವ್ದಿದೆ, ಎ ಇದೆ. ಸರಿನಾ. ನೆಕ್ಸ್ಟ್, ವಾಟ್ ಈಸ್ ದ ಪ್ರೊಡಕ್ಟ್ ಆಫ್ ದ ನಂಬರ್ ಇನ್ ಟ್ರಯಾಂಗಲ್ 2 ಅಂಡ್ ಟ್ರಯಾಂಗಲ್ 4 ಆಫ್ ದ ಸೊಲ್ಯೂಷನ್. ಟ್ರಯಾಂಗಲ್ 2 ಒಳಗೆ ಇಲ್ಲಿ ಹೇಳ್ತೀನಿ ನೋಡ್ರಿ, 40. ಟ್ರಯಾಂಗಲ್ 2 ಒಳಗೆ ಏನಿದೆ, 65 ಇದೆ. ಟ್ರಯಾಂಗಲ್ 4 ಒಳಗೆ ಏನಿದೆ, 23 ಇದೆ. ಇವೆರಡನ್ನ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಗ್ತದೆ, ಸೊ ಎಷ್ಟಾಗ್ತದೆ ನೋಡ್ರಿ, 5 3 15, ದೆನ್ 6, ದೆನ್ 1495. ಆನ್ಸರ್ ಏನಾಗ್ತದೆ ನಮ್ದು, 1495. ಆಪ್ಷನ್ ಬಿ ನಮ್ದು ರೈಟ್ ಆನ್ಸರ್ ಆಗ್ತದೆ. ಕ್ಲಿಯರ್ ಆಯ್ತಲ್ರಿ. ಇದು ಕ್ಲರಿಕಲ್ ಅಂಡ್ ಪಿ ಒ ಮೇನ್ಸ್ ಎಕ್ಸಾಮ್ಗೆ ಬರುವಂತ ಕ್ವಶನ್. ಇದು ಈ ಪ್ಯಾಟರ್ನ್ ಲೇಟೆಸ್ಟ್ ಪ್ಯಾಟರ್ನ್. ಇದು ಟೈಮ್ ನಿಮ್ಗೆ ಸ್ವಲ್ಪ ಟೈಮ್ ತಗೋತ, ಟೈಮ್ ವೇಸ್ಟ್ ಆಗ್ತದ, ಬಂಚ್ ಆಫ್ ಕ್ವಶನ್ ಇರೋದ್ರಿಂದ ಇದನ್ನ ಎಲ್ಲರೂ ಅಟೆಂಡ್ ಮಾಡ್ಬೋದು. ಇದನ್ನ ಸ್ವಲ್ಪ ನೀವು ಫಾಸ್ಟ್ ಆಗಿ ಕಂಡೀಷನ್ಗಳನ್ನು ಓದಿ ಬಾಕ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಏನ್ ಮಾಡ್ಬೇಕು, ರಫ್ ಪೇಜ್ ಒಳಗೆ ಒಂದು ಬಾಕ್ಸ್ ಹಾಕೊಂಡ್ಬಿಡ್ಬೇಕು. ಅಲ್ಲೇನ್ ಕಂಡೀಷನ್ ಓದ್ತೀರಿ ಇಮಿಡಿಯೇಟ್ ಆಗಿ ಕಂಡೀಷನ್ ಇಲ್ಲಿ ಅಪ್ಲೈ ಮಾಡಿ ಇದನ್ನ ಫಾಲೋ ಮಾಡ್ಬೇಕಷ್ಟೇ, ರೈಟ್ ರೀ. ಸೊ ಅದೇ ಕಂಡೀಷನ್ಗಳನ್ನ ಡೈರೆಕ್ಟ್ ಇದಕ್ಕೆ ಅಪ್ಲೈ ಮಾಡಿ. ಸೊ ಅದಕ್ಕಾಗಿ ನೀವೇನ್ ಮಾಡಬೇಕು, ಇಂಥ ಕ್ವಶನ್ಗಳನ್ನ ಒಂದಿಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ ಇದ್ರಾಗಿರ್ತವೆ. ಸೊ ಇಂಥ ಕ್ವಶನ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಬಂಚ್ ಆಫ್ ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಹೈಯೆಸ್ಟ್ ನಿಮ್ ಸ್ಕೋರ್ ಆಗ್ಲಿಕ್ಕೆ ಸಪೋರ್ಟ್ ಆಗ್ತದೆ. ಓಕೆ ರೀ. ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆ್ಯಪ್ ಇದೆ, ಅಲ್ಲೆಲ್ಲ ಅಡ್ಡಾ 247 ಆನ್ಲೈನ್ ಟೆಸ್ಟ್ ನಾವು ಅದರಲ್ಲಿ ಕೊಟ್ಟಿದ್ದೀವಿ. ಸೊ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಅದರ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಿ. ಕೆಲವೊಂದು ಫ್ರೀ ಟೆಸ್ಟ್ಗಳಿದಾವೆ, ವೀಕ್ಲಿ ಫ್ರೀ ಟೆಸ್ಟ್ಗಳನ್ನ ಹಾಕ್ತಿರ್ತೀವಿ. ಕರೆಂಟ್ ಅಫೇರ್ಸ್ ಇದೆ, ಕ್ವಿಜ್ಗಳಿದಾವೆ, ಡೈಲಿ ಸ್ಟಡಿ PDF ನೋಟ್ಸ್ಗಳಿದಾವೆ, ಇಂಗ್ಲಿಷ್, GK, ಕರೆಂಟ್ ಅಫೇರ್ಸ್, ಮ್ಯಾಥ್ಸ್, ಮೆಂಟಲಿಟಿ. ಸೊ ಇವೆಲ್ಲ ಕ್ವಶನ್ಸ್ ಇದಾವೆ, ವೊಕ್ಯಾಬ್ಲರಿ ಇದೆ. ಸೊ ಆ ಆ್ಯಪ್ ಲಿಂಕ್ ಅನ್ನು ಹಾಕೊಡ್ರಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ನೀವು ಜಾಯ್ನ್ ಆಗ್ರಿ. ಮತ್ತು ಇದನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ರೈಲ್ವೆ, SSC, ಬ್ಯಾಂಕಿಂಗ್ ಈ ಥರ ಎಲ್ಲ ಸ್ಪರ್ಧಾತ್ಮಕ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸು, ರೀಸನಿಂಗು, GK, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಹಾಗೂ ಇಂಗ್ಲಿಷ್, ಕಂಪ್ಯೂಟರ್ ಸಬ್ಜೆಕ್ಟ್ಗಳನ್ನ ನಾವು ಇದರಲ್ಲಿ ಲಾಂಚ್ ಮಾಡಿದ್ದೀವಿ. ಪ್ರತಿದಿನ ಇದರ ಕ್ಲಾಸ್ ತಗೋತಿರ್ತೀವಿ. ಸೊ ಅದಕ್ಕೆ ನೀವು ಇದನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.